ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದೇ ಆಗಸ್ಟ್ 18ರಿಂದ ಆಗಸ್ಟ್ 24ರವರೆಗೆ, ಆಗಸ್ಟ್ 18 ಭಾನುವಾರದಿಂದ ಆಗಸ್ಟ್ 24 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲನೇದಾಗಿ ಪಂಚಾಂಗದ ವಿಚಾರ. 18ನೇ ತಾರೀಕು ಭಾನುವಾರ, ಆಗಸ್ಟ್ 18 ಭಾನುವಾರ. ಈ ದಿನ ಶ್ರಾವಣ ಶುಕ್ಲ ಚತುರ್ದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಆಯುಷ್ಮಾನ್ ಯೋಗ, ಗರಜೇಕರಣ ಇರುವಂಥ ದಿನ. ಅಲ್ಲದೆ ಈ ದಿನ ಅಲ್ಲಿ ಸಾಯಂಕಾಲದಲ್ಲಿ ಸುಮಾರು 4 ಗಂಟೆಯ ಬಳಿಕ ಹುಣ್ಣಿಮೆ ಸಹ ಆರಂಭ ಆಗುತ್ತೆ. ಅಂದರೆ ಆಚರಣೆಗೆ ಹುಣ್ಣಿಮೆ ಭಾನುವಾರ ಇರುತ್ತೆ. ಆದರೆ ಈ ಒಂದು ಖಗೋಳದ ಲೆಕ್ಕಾಚಾರಕ್ಕೆ ಅನುಸಾರವಾಗಿ ಚಂದ್ರನ ಒಂದು ಹುಣ್ಣಿಮೆಯ ತಿಥಿ ಇಂದು ಸಾಯಂಕಾಲನೇ ಆರಂಭ ಆಗುತ್ತೆ. ಹಾಗಾಗಿ ಚತುರ್ದಶಿ ಉಪರಿ ಹುಣ್ಣಿಮೆಯ ತಿಥಿ ಇರುವಂಥದ್ದು ಶ್ರಾವಣ ಶುಕ್ಲ ಚತುರ್ದಶಿ, ಜೊತೆಗೆ ಸಾಯಂಕಾಲದಲ್ಲಿ ಹುಣ್ಣಿಮೆ ಆರಂಭ ಆಗುವಂಥ ದಿನ. ಈ ದಿನ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ, ಆರಂಭಗಳಿಗೆ ಅಥವಾ ಕೊಡುಕೊಳ್ಳುವಿಕೆ, ವ್ಯವಹಾರಿಗೆ, ಒಪ್ಪಂದ, ಅಗ್ರಿಮೆಂಟು ಯಾವುದಕ್ಕೂ ಉತ್ತಮವಾದ ದಿನ ಆಗಿರುವಂಥದ್ದು 18ನೇ ತಾರೀಕು ಭಾನುವಾರ. ಆ ಬಳಿಕ 19ನೇ ತಾರೀಕು ಸೋಮವಾರ. ಈ ದಿನ ಶ್ರಾವಣ ಶುಕ್ಲ ಪೌರ್ಣಮಿ ಅಥವಾ ನೂಲ ಹುಣ್ಣಿಮೆಯ ದಿನ. ಇದು ಬಹಳ ಒಂದು ದೇಶಾದ್ಯಂತ ಆಚರಣೆ ಮಾಡುವಂಥ ಒಂದು ಪವಿತ್ರವಾದ ದಿನ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆ ದೇಶಾದ್ಯಂತ ಇಂದು ನೂಲ ಹುಣ್ಣಿಮೆಯಾಗಿಯೂ, ರಕ್ಷಾಬಂಧನವಾಗಿಯೂ, ಹಯಗ್ರೀವ ಜಯಂತಿಯು, ಜೊತೆಗೆ ಸಂಸ್ಕೃತ ದಿನಾಚರಣೆಯಾಗಿಯೂ, ಸಮುದ್ರ ಪೂಜಾ ದಿನ ಆಗಿಯೂ, ಈ ರೀತಿ ಹಲವಾರು ಆಚರಣೆಗಳು ಈ ದೇಶಾದ್ಯಂತ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ನೂಲ ಹುಣ್ಣಿಮೆ, ಅದಕ್ಕೆ ಈ ಹುಣ್ಣಿಮೆಗೆ ನೂಲ ಹುಣ್ಣಿಮೆ ಎಂದು ವಿಶೇಷವಾದ ನಾಮಕರಣ ಇರುತ್ತೆ. ಇಂದು ಋಗ್ಉಪಕರ್ಮ, ಯಜುರುಪಕರ್ಮ ಎರಡೂ ರೀತಿಯ ಋಗ್ವೇದಿಗಳಿಗೆ ಮತ್ತು ಯಜುರ್ವೇದಿಗಳಿಗೆ ಈ ದಿನ ಉಪಕರ್ಮ ಅಂದರೆ ಆ ಒಂದು ಯಜ್ಞೋಪವೀತವನ್ನು ಧಾರಣೆ ಮಾಡೋದು, ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡುವಂಥ ಒಂದು ಪದ್ಧತಿ. ಅಲ್ಲಿ ಆ ದಿನ ಉಪಕರ್ಮ ಹೋಮವನ್ನು ಆಚರಣೆ ಮಾಡಿಕೊಂಡು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಆ ಒಂದು ಉಪಕರ್ಮದ ಬಳಿಕ ಯಜ್ಞೋಪವೀತವನ್ನು ಧಾರಣೆ ಮಾಡಿ ಸಂಕಲ್ಪಪೂರ್ವಕವಾಗಿ ಚಾತುರ್ಮಾಸದಲ್ಲಿ ಬರುವಂಥ ಇದು ಬಹಳ ಒಂದು ಪ್ರಮುಖವಾದ ಘಟ್ಟ ಇದು. ಚಾತುರ್ಮಾಸದ ಒಂದು ಪ್ರಮುಖವಾದ ಒಂದು ಆಚರಣೆಯ ಹಬ್ಬ ಆಗಿರುತ್ತೆ. ಈ ದಿನ ವಿಶೇಷವಾಗಿ ನೂಲ ಹುಣ್ಣಿಮೆಯಂದು, ಇಲ್ಲದೆ ನೂಲ ಹುಣ್ಣಿಮೆಯಂದು ಯಜ್ಞೋಪವೀತ ಅಷ್ಟೇ ಅಲ್ಲದೆ ರಕ್ಷಾಬಂಧನಕ್ಕೂ ಈ ದಿನದ ಹುಣ್ಣಿಮೆ ಶ್ರೇಷ್ಠ. ರಕ್ಷಾಬಂಧನ ಅಲ್ಲಿ ಸಹೋದರ ಸಹೋದರಿಯರ ಮಧ್ಯೆ ಬಾಂಧವ್ಯಕ್ಕೆ, ಬಂಧನಕ್ಕೆ, ಜೊತೆಗೆ ಈ ಒಂದು ಸಹೋದರಿಯರಿಂದ ತನ್ನ ಸಹೋದರರಿಗೆ ಒಂದು ಶ್ರೇಯಸ್ಸನ್ನು, ಯಶಸ್ಸನ್ನು, ಜಯವನ್ನು ತಂದುಕೊಡುವಂಥ ಒಂದು ಪ್ರಕ್ರಿಯೆಗೆ ರಕ್ಷಾಬಂಧನ, ಜೊತೆಗೆ ಅವರ ಬಾಂಧವ್ಯ ವೃದ್ಧಿಗೆ ಉತ್ತಮವಾಗುವಂಥ ದಿನ. ಅದೇ ರೀತಿ ಈ ದಿನ ಹಯಗ್ರೀವ ಅವತಾರ ಆದಂತಹ ದಿನ ಎಂದು ಕಂಡುಬರುತ್ತೆ. ಹಯಗ್ರೀವ ಸ್ವರೂಪದಲ್ಲಿ ಭಗವಾನ್ ವಿಷ್ಣುವು ಆ ಒಂದು ವೇದಾದಿಗಳ ಒಂದು ರಕ್ಷಣೆಗಾಗಿ, ಜೊತೆಗೆ ಆ ಒಂದು ತನ್ನ ವಿಶೇಷವಾದ ಯುಗದ ಸಂದೇಶವನ್ನು, ಕಲಿಯುಗಕ್ಕೆ ಅನುಗುಣವಾದ ವಿಶೇಷವಾದ ಸಂದೇಶಗಳನ್ನು ಹಯಗ್ರೀವ ರೂಪದಲ್ಲಿ ಕೊಟ್ಟಂಥ ಒಂದು ದಿನ ಹಯಗ್ರೀವ ಜಯಂತಿಗೆ ಆಚರಣೆ ಮಾಡ್ತಾರೆ. ಅದೇ ರೀತಿ ಸಂಸ್ಕೃತ ಭಾಷೆಗೆ ಒಂದು ದಿನ ಅಂತ ಆಚರಣೆ ಮಾಡಿ ಸಂಸ್ಕೃತ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಪದ್ಧತಿ. ಅದೇ ರೀತಿ ಈ ಸಮುದ್ರ ಇರುವಂತಹ ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಈ ದಿನ ಸಮುದ್ರ ರಾಜನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ. ಸಮುದ್ರ ಪೂಜಾ ಒಂದು ವಿಧಾನಗಳು ಬಹಳಷ್ಟು ಕರಾವಳಿ ಭಾಗದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಈ ದಿನ ಈ ಹುಣ್ಣಿಮೆಯಂದು ಮೋಕ್ಷ ಲಕ್ಷ್ಮೀ ಪೂಜೆ ಅಂತ ಕೆಲವೊಂದು ಭಾಗದಲ್ಲಿ ಆತ ಲಕ್ಷ್ಮೀ ಪೂಜೆಯನ್ನು ಸಹ ಆಚರಣೆ ಮಾಡ್ತಾರೆ. ಹಾಗಾಗಿ ಇದೊಂದು ದೇಶಾದ್ಯಂತ ವಿವಿಧ ರೀತಿಯ ಆಚರಣೆಗಳಿಗೆ, ಸಂಭ್ರಮಗಳಿಗೆ ಸಾಕ್ಷಿಯಾಗುವಂಥ ಶ್ರಾವಣ ಮಾಸದ ಹುಣ್ಣಿಮೆ ಬಹಳಷ್ಟೊಂದು ಪವಿತ್ರವಾದ ದಿನ. ಅದಲ್ಲದೆ ಯಾವುದೇ ಆಚರಣೆಗಳನ್ನು ಮಾಡುವಂಥವ್ರು ಇಲ್ಲದಿರಲಿ, ಈ ದಿನ ನೀವು ಮಾಡುವಂಥ ಯಾವುದೇ ರೀತಿಯ ಒಂದು ದೇವತಾ ಭಕ್ತಿ ಅಥವಾ ಒಂದು ಪ್ರಾರ್ಥನೆ, ಪೂಜೆ, ವ್ರತ, ನಿಯಮ ಅದು ಯಾವುದೇ ಇರಲಿ, ಅದಕ್ಕೆ ಈ ದಿನ ಬಹಳಷ್ಟು ಉತ್ತಮವಾದ ಫಲಗಳು, ಶ್ರೇಯಸ್ಸು ಕಂಡುಬರುತ್ತೆ. ಶ್ರವಣ ನಕ್ಷತ್ರ ಇರುವಂಥ ಈ ದಿನದಲ್ಲಿ ಅಲ್ಲಿ ಶ್ರಾವಣ ಪೂರ್ಣಿಮೆ, ಯಾವಾಗಲೂ ಚಂದ್ರನಲ್ಲಿ ಶ್ರವಣ ನಕ್ಷತ್ರದಲ್ಲಿ ಆತನ ಒಂದು ಸ್ವಂತ ನಕ್ಷತ್ರ, ಅದು ಚಂದ್ರನ ದಶಾ ನಕ್ಷತ್ರ ಆಗಿರುವಂಥದ್ದು. ಹಾಗಾಗಿ ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರಗಳು ಚಂದ್ರನ ದಶಾ ವರ್ಗಕ್ಕೆ ಸೇರುತ್ತವೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಈ ದಿನ ಅಲ್ಲಿ ಮಾಡುವಂತಹ ಪೂಜೆ, ಪ್ರಾರ್ಥನೆ ಫಲಗಳು ಫಲಪ್ರದವಾಗಿರುತ್ತವೆ. ಜೊತೆಗೆ ಯಾರಿಗೆ ಆರೋಗ್ಯದ ವಿಚಾರವಾಗಿ ಏನೋ ಪ್ರಾರ್ಥನೆಗಳು ಮಾಡಬೇಕು, ಆರೋಗ್ಯ ವಿಚಾರವಾಗಿ ಏನಾದರೂ ನೀವು ದೇವರ ಒಂದು ಪ್ರಾರ್ಥನೆ ಸಂಕಲ್ಪ ಅನುಷ್ಠಾನ ಮಾಡಬೇಕು, ಆರೋಗ್ಯ ಸುಧಾರಣೆ ಆಗುತ್ತೆ. ಹಣದ ಬಗ್ಗೆ ಪ್ರಾರ್ಥನೆ ಮಾಡಿದರೆ ಧನ ಪ್ರಾಪ್ತಿ ಆಗುತ್ತೆ. ಉದ್ಯೋಗದ ಬಗ್ಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ವಿವಾಹದ ಬಗ್ಗೆ ಪ್ರಾರ್ಥನೆ, ವಿವಾಹದ ಒಂದು ಭಾಗ್ಯ, ಕಂಕಣ ಭಾಗ್ಯ ಸಿದ್ಧಿ ಆಗುತ್ತೆ. ಶೋಭನ ಯೋಗ, ಭದ್ರಕರಣ ಇರುವಂಥ ಶುಭ ದಿನ. ಇಂದು ಮಾಡುವಂಥ ಯಾವುದೇ ಪುಣ್ಯ ಕಾರ್ಯಗಳಿಗೆ, ದೇವತಾ ಕ್ಷೇತ್ರಗಳ ಸಂದರ್ಶನಕ್ಕೆ, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳಿಗೆ ಭಾಳಷ್ಟು ಒಂದು
ಉತ್ತಮವಾದ ಫಲ ಬರುವಂಥ ಶುಭ ದಿನ ಆಗಿರುತ್ತೆ. ಈ ದಿನವನ್ನು ಒಂದು ಒಳ್ಳೆಯ ಸಂಕಲ್ಪದಿಂದ ಸದುಪಯೋಗ ಪಡಿಸಿಕೊಳ್ಳಿ. ಅದೇ ರೀತಿ 20ನೇ ತಾರೀಕು ಮಂಗಳವಾರ, 20 ಮಂಗಳವಾರ, ಆ ದಿನ ಶ್ರಾವಣ ಬಹುಳ ಪಾಡ್ಯಮಿ ತಿಥಿ. ಆ ದಿನ ಬರುವಂಥ ಗಾಯತ್ರಿ ಪ್ರತಿಪದ ಅಂತ ಕರೀತಾರೆ. ಈ ಬರುವಂಥ ಪ್ರಾಣಿಗೆ ಗಾಯತ್ರಿ ಪ್ರತಿಪದ. ಈ ದಿನ ಧರಿಷ್ಠ ನಕ್ಷತ್ರ ಇರುತ್ತೆ. ಅತಿ ಗಂಡಯೋಗ ಬಾಲವಕರಣ ಇರುವಂಥ ದಿನ. ಅಲ್ಲದೆ ಈ ದಿನ ಮಂಗಳ ಗೌರಿ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಮಂಗಳವಾರನ ಆ ಮಂಗಳ ಗೌರಿ ವ್ರತ ಎಂದು ಯಾರು ವ್ರತ ಹಿಡಿದಾರೋ ಅವರು ಆ ಗೌರಿಗೆ ಸಂಬಂಧಪಟ್ಟ ವ್ರತ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಗಾಯತ್ರಿ ಮಾತೆಯ ಇಂದು ನಾವು ಭಕ್ತಿಯನ್ನು, ಸ್ತೋತ್ರವನ್ನು, ಸ್ತುತಿಯನ್ನು, ಅನುಷ್ಠಾನವನ್ನು ಮಾಡ್ಬೋದು. ಆ ಗಾಯತ್ರಿ ಮಂತ್ರ ಅನ್ನೋದು ಜಗತ್ತಿಗೆ ಶ್ರೇಷ್ಠವಾದ ತಾರಕವಾದ ಉತ್ತಮವಾದ ಮಂತ್ರ ಆಗಿರುತ್ತೆ. ಅಂತಹ ಪಂಚಮುಖಿ ಸ್ವರೂಪಿಣಿ ಗಾಯತ್ರಿ ಮಾತೆಂದು ಇಂದು ನಾವು ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ಧ್ಯಾನ ಮಾಡುವಂಥದ್ದು, ಹೇಗೆ ಗಾಯತ್ರಿಯ ಪೂಜೆ ಅನುಷ್ಠಾನ ಮಾಡೋದು ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ದಿನಗಲ್ಲ, ಪೂಜಾ ಪುನಸ್ಕಾರಗಳಿಗೆ ಭಾಳಷ್ಟು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 21ನೇ ತಾರೀಕು ಬುಧವಾರ, ಅಂದು ಶ್ರಾವಣ ಬಹುಳ ಬಿದಿಗೆ ತಿಥಿ, ಶತಭಿಷ ನಕ್ಷತ್ರ, ಸುಕರ್ಮಯೋಗ, ತೈತಿಲಕರಣ ಇರುವಂಥದ್ದು. ಇಂದು ನಮ್ಮ ಸಾಧು ಸಂತರಲ್ಲಿ ಬಹಳಷ್ಟು ಪ್ರಸಿದ್ಧರಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಅವರು ಸಾಧುಗಳು ಹೌದು, ಸನ್ಯಾಸಿಗಳು ಹೌದು, ಸಂತರು ಹೌದು, ಭಕ್ತಿ ಮಾರ್ಗದ ಪ್ರವರ್ತಕರು ಹೌದು, ಧರ್ಮ ಪ್ರಚಾರಕರು ಹೌದು. ಹಾಗಾಗಿ ಅಂಥ ಕಲಿಯುಗದಲ್ಲಿ ಅವತಾರ ಪುರುಷರಾಗಿ ಅಲ್ಲಿ ಭೀಮ ಹನುಮರ ಸಂಗಮದಿಂದ ಬಂದಂತಹ ಅವತಾರ ರಾಘವೇಂದ್ರ ಸ್ವಾಮಿಗಳು ಅಂತ ನಂಬಿಕೆ ಇದೆ. ಅಂಥದ್ದು ಮಂತ್ರಾಲಯದ ಸಿದ್ಧಿ ಪುರುಷ ರಾಘವೇಂದ್ರ ಸ್ವಾಮಿಗಳು ಇಂದು ವೃಂದಾವನಸ್ಥರಾದಂತಹ ದಿನ ಶ್ರಾವಣ ಬಹುಳ ಬಿದಿಗೆ. ಇದನ್ನು ಸಾಮಾನ್ಯವಾಗಿ 3 ದಿನಗಳಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿ ಪಾಡ್ಯದಂದೇ ಶ್ರಾವಣ ಬಹುಳ ಪಾಡ್ಯಮೆಂದೇ ಆಚರಣೆ ಮಾಡಿ, ಜೊತೆಗೆ ಬಿದಿಗೆ ಎಂದು ಅಲ್ಲಿ ಮಧ್ಯ ಆರಾಧನೆ, ಜೊತೆಗೆ 22ಕ್ಕೂ ಗುರುವಾರನೂ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇಂದು ಬರುವಂಥದ್ದು ಆ ಮಧ್ಯ ಆರಾಧನೆಯಲ್ಲಿ ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನು, ಸ್ಮರಣೆಯನ್ನು, ಸ್ತೋತ್ರವನ್ನು ಮಾಡೋದು ಬಹಳ ಫಲಪ್ರದಾಯಕವಾಗಿರುತ್ತೆ. ಜೊತೆಗೆ ಈ ದಿನ ಶುಭ ದಿನ ಆಗಿರುತ್ತೆ. ಈ ದಿನ ಯಾವುದೇ ಕೆಲಸ ಕಾರ್ಯಗಳಿಗೆ ಆರಂಭಗಳಿಗೆ ಸಹಿ ಒಪ್ಪಂದ ಮಾಡಲಿಕ್ಕೆ, ಕೊಡುಕೊಳ್ಳುವಿಕೆಗೆ ಭಾಳ ಉತ್ತಮವಾದ ಶುಭ ದಿನ ಆಗಿರುತ್ತೆ. 21ನೇ ತಾರೀಕು ಬುಧವಾರ. ಇನ್ನು 22ನೇ ತಾರೀಕು ಗುರುವಾರ, ಆ ದಿನ ಶ್ರಾವಣ ಬಹುಳ ತದಿಗೆ ತಿಥಿ, ಉತ್ತರ ಭದ್ರ ನಕ್ಷತ್ರ ಇರುವಂತಹ ದಿನ. ಈ ದಿನ ಅಲ್ಲಿ ವಿಶೇಷವಾಗಿ ಸಂಕಷ್ಟಾರ ಚತುರ್ಥಿ ಬರುತ್ತೆ. ಈ ದಿನ ಬರುವಂತಹ ಜಾಗದಲ್ಲಿ ಸಂಕಷ್ಟಾರ ಚತುರ್ಥಿ ಬರುವಂಥದ್ದು. ಆ ಗಣೇಶನಿಗೆ ಸಂಬಂಧಪಟ್ಟ ವ್ರತ ನಿಯಮವನ್ನು ಮಾಡಿ ಹಗಲಲ್ಲಿ ಉಪವಾಸ ಇದ್ದು, ರಾತ್ರಿ ಚಂದ್ರೋದಯದ ಬಳಿಕ ಅಲ್ಲಿ ಚಂದ್ರನ ದರ್ಶನ ಮಾಡಿದ ಬಳಿಕ ಉಪವಾಸವನ್ನು ಭಂಗಿಸಿ ಮತ್ತೆ ಅಲ್ಲಿ ಗಣೇಶನ ಪ್ರಾರ್ಥನೆ ಮಾಡಿ ಭೋಜನವನ್ನು ಸ್ವೀಕರಿಸುವಂಥ ಪದ್ಧತಿ. ಹಾಗಾಗಿ ಸಂಕಷ್ಟಾರ ಚತುರ್ಥಿ ವ್ರತ. ಜೊತೆಗೆ ಇಂದು 22ನೇ ತಾರೀಕು ಗುರುವಾರದಂದು ಅಲ್ಲಿ ವಿಶೇಷವಾದ ಗ್ರಹ ಪರಿವರ್ತನೆ ಆಗುತ್ತೆ. ಬುಧನ ಕಟಕ ಪ್ರವೇಶ. ಬುಧನು ಅಲ್ಲಿ ಕರ್ಕಾಟಕ ರಾಶಿಗೆ ಇಂದು ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ಬುಧನ ರಾಶಿ ಪರಿವರ್ತನೆ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಬುಧನ ಕರ್ಕಾಟಕ ಪ್ರವೇಶದಿಂದ ಹಲವಾರು ರಾಶಿಗಳ ಮೇಲೆ ಉತ್ತಮ ಪರಿಣಾಮಗಳು ಆಗುತ್ತವೆ. ಹಲವಾರು ರಾಶಿಗಳ ಕೆಲವೊಂದು ಸಣ್ಣ ಪುಟ್ಟ ಎಚ್ಚರಿಕೆ ವಿಚಾರಗಳು ಸೇರ್ತವೆ. ಹಾಗಾಗಿ ಅಲ್ಲಿ ಬುಧನಿಗೆ ವಕ್ರಿಯಾಗಿದ್ದಾನೆ. ಹಾಗೆ ವಕ್ರಿ ಬುಧನಿಂದ ಭಾಳಷ್ಟು ರಾಶಿಗೆ ಉತ್ತಮ ಫಲ ಏನೂ ಕಂಡು ಬರೋದಿಲ್ಲ. ಅಲ್ಲಿ ವಕ್ರಿ ಬುಧನು ಯಾವಾಗ ವಕ್ರತ್ಯಾಗ 28ಕ್ಕೆ ಅದನ್ನು ವಕ್ರತ್ಯಾಗ ಮಾಡ್ತಾನೆ, ಆ ಬಳಿಕ ಬುಧನ ಉತ್ತಮ ಫಲಗಳಲ್ಲಿ ಬರ್ತವೆ. ಹಾಗಾಗಿ ಆ ಬುಧನಿಗೆ ಸಂಬಂಧಪಟ್ಟ ವಿಶೇಷವಾದ ವಿಡಿಯೋನ ತಾವು ವೀಕ್ಷಿಸಿಕೊಳ್ಳಿ. ಇದು 23ನೇ ತಾರೀಕು ಶುಕ್ರವಾರ. ಈ ದಿನ ಬಹುಳ ಚೌತಿ ಉಪರಿ ಪಂಚಮಿ ಇರುತ್ತೆ. ಆ ದಿನ ಬಹುಳ ಚೌತಿ ತಿಥಿ, ಜೊತೆಗೆ ರೇವತಿ ನಕ್ಷತ್ರ ಇರುವಂಥ ದಿನ. ಈ ದಿನ ಶುಭಯೋಗ ಬಾಲವಕರಣ. ಇನ್ನು ವಾರದ ಕೊನೆ ದಿನ 24ನೇ ತಾರೀಕು ಶನಿವಾರ. ಈ ದಿನ ವಿಶೇಷವಾಗಿ ಅಲ್ಲಿ ಶ್ರಾವಣ ಬಹುಳ ಪಂಚಮಿ ತಿಥಿ, ಅಶ್ವಿನಿ ನಕ್ಷತ್ರ, ಗಂಡಯೋಗ, ತೈತಿಲಕರಣ ಇರುವಂಥದ್ದು. ಇದು 3ನೇ ಶ್ರಾವಣ ಶನಿವಾರ. ಪ್ರತಿ ಶ್ರಾವಣದ ಸೋಮವಾರ ಶಿವನಿಗೆ ಸಮರ್ಪಿತವಾಗಿರುತ್ತೆ. ಶಿವನ ಭಕ್ತಿಗೆ ಶ್ರೇಷ್ಠ. ಶ್ರಾವಣದ ಶುಕ್ರವಾರವು ತಾಯಿ ಮಹಾಲಕ್ಷ್ಮಿಯ ಭಕ್ತಿಗೆ ಶ್ರೇಷ್ಠ. ಅದೇ ರೀತಿ ಶ್ರಾವಣದ ಶನಿವಾರವು ವೆಂಕಟೇಶ್ವರ, ಆಂಜನೇಯ, ಶನಿ ಮಹಾತ್ಮರು ಮುಂತಾದ ಈ ಆರಾಧನೆಗೆ ಭಕ್ತಿ ಮಾಡಲಿಕ್ಕೆ, ವ್ರತ ನಿಯಮ ಮಾಡಲಿಕ್ಕೆ ಶ್ರೇಷ್ಠವಾಗಿದೆ. ಹಾಗೆ 20ನೇ ತಾರೀಕು ಶ್ರಾವಣ ಶನಿವಾರದಂದು ಅಲ್ಲಿ ಶುಕ್ರನ ಕನ್ಯಾ ರಾಶಿ ಪ್ರವೇಶ ಆಗುತ್ತೆ. ಶುಕ್ರನ ಕನ್ಯಾ ಪ್ರವೇಶದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಶುಕ್ರನಿಂದ ಆಗುವಂಥ 7 ರಾಶಿಗಳಿಗೆ ಶುಕ್ರನಿಂದ ಆಗುವಂಥ ಲಾಭಗಳು, ಜೊತೆಗೆ ಆಗುವಂಥ ಕೆಲವು ಉತ್ತಮ ಪರಿಣಾಮಗಳು ಅದರಲ್ಲಿ ವಿಶೇಷವಾಗಿ ವಿವರಣೆ ಮಾಡಿದ್ದೇನೆ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಇದೇ ರೀತಿ ಶನಿವಾರ ಸಹ ಭಾಳ ಉತ್ತಮವಾದ ಶುಭ ದಿನ ಆಗಿರುತ್ತೆ. ಇಂದು 3ನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಆಂಜನೇಯನ ದೇವಾಲಯ ಸಂದರ್ಶನ, ವೆಂಕಟೇಶ್ವರ ದೇವಾಲಯ ಸಂದರ್ಶನ, ಶನಿ ಮಹಾತ್ಮರ ದೇವಾಲಯ ಸಂದರ್ಶನ, ದಾನ ಧರ್ಮಗಳನ್ನು ಮಾಡಲಿಕ್ಕೆ ಅಥವಾ ಈ ದಿನ ಉಪವಾಸ ವ್ರತನೆ ಮಾಡಿ ಒಪ್ಪತ್ತು ಊಟ ಮಾಡುವಂಥ ಪದ್ಧತಿನೂ ಇರುತ್ತೆ. ಇನ್ನು ಕೆಲವರು ಭಿಕ್ಷೆಯನ್ನು ಬೇಡಿ ಭಿಕ್ಷಾನವನ್ನು ಅಲ್ಲಿ ಸ್ವೀಕಾರ ಮಾಡುವಂಥದ್ದು ಪದ್ಧತಿ ಕೆಲವರು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಶಕ್ತಾನುಭಕ್ತಿ ಯಾವುದೇ ರೀತಿಯ ದೇವತಾಲಯಗಳ ಸಂದರ್ಶನ ಅಥವಾ ಮನೆಯಲ್ಲಿದ್ದುಕೊಂಡು ಯಾವುದೇ ವ್ರತ ನಿಯಮಗಳನ್ನು ಆಚರಣೆ ಮಾಡೋದು ಅಥವಾ ದೇವರ ಭಕ್ತಿ ಧ್ಯಾನಗಳು ಮಾಡೋದು ಸರ್ವಶ್ರೇಷ್ಠಕರವಾಗಿದೆ. ಹಾಗಾಗಿ ಈ ವಾರದಲ್ಲಿ
ವಿಶೇಷವಾದ ಹಲವು ಘಟನೆಗಳು ಜರುಗುವಂಥದ್ದು. ನೂಲ ಹುಣ್ಣಿಮೆ ಬರುತ್ತೆ, ರಕ್ಷಾಬಂಧನ ಬರುತ್ತೆ, ಸಂಸ್ಕೃತ ದಿನ, ಸಮುದ್ರ ಪೂಜಾ ದಿನ, ಜೊತೆಗೆ ಅಲ್ಲಿ ಬರುವಂಥ ಗಾಯತ್ರಿ ಪ್ರತಿಪದೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಸಂಕಷ್ಟಾರ ಚತುರ್ಥಿ, ಬುಧನ ಕಟಕ ಪ್ರವೇಶದ ಒಂದು ಯೋಗ, ಶುಕ್ರನ ಒಂದು ಕನ್ಯಾ ಪ್ರವೇಶದ ಯೋಗ 24ರಂದು ಜರುಗುತ್ತದೆ. ಹಾಗಾಗಿ ಹಲವಾರು ಸಂಗತಿಗಳು, ಶುಭ ಘಟನೆಗಳು, ಜೊತೆಗೆ ಅಲ್ಲಿ ಖಗೋಳದ ವಿದ್ಯಮಾನಗಳು ಜರುಗುವಂಥ ಒಂದು ವಾರ ಆಗಿರುತ್ತೆ. ಹಾಗಾಗಿ ಇವೆಲ್ಲವೂ ಈ ವಾರದ ಪಂಚಾಂಗ ವಿಚಾರಗಳನ್ನು ಗಮನಿಸ್ತಾಯಿತು. ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡುಬಂದಿದೆ. 18, 19 ಭಾನುವಾರ ಸೋಮವಾರ 2 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುತ್ತೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಭೂಮಿ ಕೊಳ್ಳೋ ಯೋಗ, ಮನೆ ಕೊಳ್ಳೋ ಯೋಗ, ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಅವರು ಕಂಡುಕೊಂಡಂಥ ಯಾವುದೇ ಕನಸುಗಳು ನನಸಾಗ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಯಾರಿಗೆ ವ್ಯಾಪಾರ ಆರಂಭ ಮಾಡೋಕ್ಕೆ ಅದಕ್ಕೆ ಒಂದು ಅವಕಾಶಗಳು ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ವಿವಾಹಕ್ಕಾಗಿ ಪ್ರಯತ್ನ ಪಡುವಂಥ ಮೇಷರಾಶಿಯವರಿಗೆ ವಿವಾಹವು ಫಿಕ್ಸ್ ಆಗುವಂಥದ್ದು, ಹಿಂದೆ ಆಗದಿದ್ದಂಥ ಹಲವಾರು ಪ್ರಯತ್ನಗಳಿಗೆ ಈಗ ಬೇಗನೆ ಚಾಲನೆ ಸಿಗುವಂಥದ್ದು. ಈ ರೀತಿ ಅನೇಕ ಶುಭಫಲಗಳನ್ನು ಎಲ್ಲ ವರ್ಗದ ಮೇಷರಾಶಿಯವರು, ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಮಹಿಳೆಯರು, ಗೃಹಿಣಿಯರು ಯಾರಿರ್ಬೋದು ಎಲ್ಲರೂ ಈ ಭಾನುವಾರ ಸೋಮವಾರದ ಒಂದು ಅತ್ಯುತ್ತಮ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 20, 21 2 ದಿನಗಳು ನಿಮಗೆ ಉತ್ತಮ ಇದೆ. ಮಂಗಳವಾರ, ಬುಧವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಬಂಧುಗಳಿಂದ ನಿಮಗೆ ಸಹಾಯ, ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ದೂರ ಪ್ರಯಾಣ ಅಥವಾ ಯಾತ್ರೆ ಸಂಚಾರ ಹೋಗುವಂಥ ಯೋಗ, ಇನ್ನು ಕೆಲವರಿಗೆ ವಿದೇಶ ಅಥವಾ ಬೇರೆ ಯಾವುದೇ ಒಂದು ದೂರದ ಪಟ್ಟಣದಲ್ಲಿ ಉದ್ಯೋಗದ ಆಫರ್ ಲೆಟರ್ ಬರ್ಬೋದು, ಅಥವಾ ಉದ್ಯೋಗ ಬೇರೆ ಒಂದು ಪಟ್ಟಣದಲ್ಲಿ ಅಥವಾ ವಿದೇಶಕ್ಕೆ ಟ್ರಾನ್ಸ್ಫರ್ಗಳ ಮೂಲಕ ಹೋಗುವಂಥ ಅವಕಾಶ ಬರ್ಬೋದು. ಇನ್ನು ಕೆಲವರಿಗೆ ವಿದ್ಯಾಭ್ಯಾಸಕ್ಕಾಗಿ ಪರಸ್ಥಳಕ್ಕೆ ಹೋಗುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ಶುಭ ಸೂಚನೆಗಳು, ಶುಭ ಸಂಕಲ್ಪಗಳು ಈ ಒಂದು ಮೇಷರಾಶಿಯವರಿಗೆ ಈ ಮಂಗಳವಾರ, ಬುಧವಾರ ಸಹ ಆಗಲಿದೆ. ಹಾಗಾಗಿ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 4 ದಿನಗಳು ನಿಮಗೆ ಅತ್ಯುತ್ತಮವಾದ ಚಂದ್ರನ ವಿಶೇಷವಾದ ಅನುಗ್ರಹ ಬರುತ್ತೆ. ಅದರಲ್ಲೂ ಈ ಮಂಗಳವಾರ, ಬುಧವಾರದಂದು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಅನೇಕ ಲಾಭವನ್ನು, ಇಷ್ಟಾರ್ಥವನ್ನು ಸಂಧಾನ ಕೊಡಲಿದ್ದಾನೆ. ಆ ಬಳಿಕ ಬರುವಂಥ ಈ ಗುರುವಾರ, ಶುಕ್ರವಾರ ಅಷ್ಟೇನು ಉತ್ತಮವಿಲ್ಲ. 22, 23 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ದಿನ ಸ್ವಲ್ಪ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಹೆಚ್ಚಾಗುತ್ತೆ, ಜೊತೆಗೆ ಮನಸ್ಸಲ್ಲಿ ಅಶಾಂತಿ ಮೂಡುವಂಥ ಘಟನೆ, ಸಿಟ್ಟು ಹೆಚ್ಚಳ ಆಗುವಂಥದ್ದು, ಖರ್ಚು ಹೆಚ್ಚಳ ಆಗುವಂಥದ್ದು, ಅನೇಕ ರೀತಿಯ ಅಡೆತಡೆಗಳು ಬರ್ಬೋದು. ನಿಮ್ಮ ಕೆಲಸಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ಬೋದು. ಇದರಿಂದ ಮನಸ್ಸು ಸ್ವಲ್ಪ ಚಂಚಲತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಅಥವಾ ದೊಡ್ಡ ಮೊತ್ತದ ಹಣದ ಪಾವತಿ ಪಡೆಯಲಿಕ್ಕೆಲ್ಲ ಅಷ್ಟೆಲ್ಲ ಉತ್ತಮವಾದ ದಿನ ಅಲ್ಲ. ಯಾವುದೇ ರೀತಿಯ ಅಗ್ರಿಮೆಂಟು, ಒಪ್ಪಂದ ಸಹಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲಿ ನೀವು ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗೆ ಗುರುವಾರ, ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ ಬರುವಂಥ ವಾರದ ಕೊನೆಯ ದಿನ ಉತ್ತಮವಾಗಿದೆ. ಶನಿವಾರ 24ನೇ ತಾರೀಕು ಶನಿವಾರ ನಿಮಗೆ ಶುಭವನ್ನು, ಯಶವನ್ನು, ಲಾಭವನ್ನು ತಂದುಕೊಡಲಿದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ವಿದ್ಯಾರ್ಥಿಗಳಿಗೂ ಅಥವಾ ಯುವಕರಿಗೂ, ಸಾಧಕರಿಗೂ ಅವರವರ ಕನಸು ನನಸಾಗಲಿವೆ. ಕೆಲವರಿಗೆ ಒಂದು ಬಹುಮಾನ, ಪ್ರೋತ್ಸಾಹ ಇತ್ಯಾದಿಗಳೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಈ ಶನಿವಾರದಂದು. ಇವೆಲ್ಲವೂ ಈ ವಾರದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಬರುವಂಥ ಉತ್ತಮವಾದ ಅವಕಾಶಗಳನ್ನು ಹೇಳಿದ್ದೇನೆ. ಅದರಲ್ಲೂ ಭಾನುವಾರದಿಂದ ಬುಧವಾರವರೆಗೆ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 18ರಿಂದ 21ರವರೆಗೆ ಅತ್ಯುತ್ತಮವಾದ ನಿಮಗೆ ಚಂದ್ರಬಲ ಇರುವಂಥ ದಿನ. ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸಗಳನ್ನು ಮಾಡಿಕೊಳ್ಳಿ. ಶನಿವಾರವೂ ಸಹ ನಿಮಗೆ ಉತ್ತಮವಾದ ದಿನ, ಆ ದಿನ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 3, 6, 7, 2, 3, 6, 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭ ಸಾಧಾರಣ ಆರಂಭ ಎಂದು ಬರ್ತದೆ, ಸಾಮಾನ್ಯ ಆರಂಭ, ಹೆಚ್ಚೇನೂ ಬದಲಾವಣೆಗಳಿಲ್ಲ. ಈ ದಿನ ಸ್ವಲ್ಪ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಹೆಚ್ಚಾಗುವಂಥದ್ದು, ಅಪ್ರಿಯವಾದ ಘಟನೆಗಳು ಜರುವಂಥದ್ದು, ಅಥವಾ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲದ ಸ್ಥಳಗಳಿಗೆ ಬೇಡಿಕೊಳ್ಳುವಂಥ ಒಂದು ಸಾಧ್ಯತೆ ಬರ್ಬೋದು, ಅಥವಾ ಇಷ್ಟ ಇಲ್ಲದಂಥ ವ್ಯಕ್ತಿಗಳನ್ನು ಒತ್ತಾಯಪೂರ್ವಕವಾಗಿ ಭೇಟಿ ಮಾಡುವಂಥ ಅವಕಾಶಗಳು. ಈ ರೀತಿ ಅನಿಷ್ಟವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಚಿಂತೆ, ದುಃಖ, ಬೇಜಾರುಗಳು ಹೆಚ್ಚಳಾಗುತ್ತೆ. ಆದಾಯಕ್ಕೆ ಸ್ವಲ್ಪ ಕೊರತೆ, ಖರ್ಚು ಹೆಚ್ಚಳ ಆಗುವಂಥದ್ದು. ಹಾಗೆ 18, 19 ನಿಮಗೆ ಹಣಕಾಸು ವಿಚಾರವಾಗಿಯೋ, ಮಾತು ನಡವಳಿಕೆ ವಿಚಾರವಾಗಿಯೋ, ಎಲ್ಲ ಮನಸ್ಥಿತಿಯ ವಿಚಾರವು ಸ್ವಲ್ಪ ನೀವು ತಾಳ್ಮೆಯನ್ನು ಕಾಯ್ದುಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಆ ಬಳಿಕ ಬರುವಂಥ 20, 21 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರದಂದು ವಿಶೇಷವಾಗಿ ಕರ್ಮಸ್ಥಾನದ ಒಂದು ಚಂದ್ರನು ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆಯನ್ನು, ಉದ್ಯೋಗ ಅವಕಾಶವನ್ನು, ಉದ್ಯೋಗ ರಹಿತರಿಗೆ ಉದ್ಯೋಗದ ಒಂದು ಅವಕಾಶ ಬರ್ಬೋದು, ಅಥವಾ ಜಾಬ್ನಲ್ಲಿ ಇದ್ದಂಥವರಿಗೆ ಏನಾದರೂ ಪ್ರಮೋಷನ್, ಬಡ್ತಿಗಳು ಅಥವಾ ಇನ್ನಿತರ ಸೌಲಭ್ಯಗಳು ಸಿಗುವಂಥದ್ದು ಇರ್ಬೋದು, ಅಥವಾ ವ್ಯಾಪಾರ, ವೃತ್ತಿ ಅಥವಾ ಅವರವರೊಂದು ಸ್ವಂತ ಉದ್ಯಮ ನಡೆಸೋರಿಗೆ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ನೆರವು ಚೆನ್ನಾಗಿ ಆಗುವಂಥದ್ದು, ಬರಬೇಕಾದ ದೊಡ್ಡ ಮೊತ್ತದ ಹಣಗಳು ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು 20, 21 ನಿರೀಕ್ಷೆ ಮಾಡ್ಬೋದಾಗಿದೆ ಈ ಒಂದು ವೃಷಭ ರಾಶಿಯವರು ಮಂಗಳವಾರ, ಬುಧವಾರ. ಆ ಬಳಿಕ
ಬರುವಂಥ 22, 23 ಸಹ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಅಲ್ಲಿ ಗುರುವಾರ, ಶುಕ್ರವಾರ ಚಂದ್ರನು ನಿಮಗೆ ಲಾಭಸ್ಥಾನದಲ್ಲಿ ಬರಲಿದ್ದಾನೆ. ಆ ಲಾಭಸ್ಥಾನದಲ್ಲಿ ಬರುವಂಥ ಒಂದು ವಿಶೇಷವಾದ ಶಶಿಯ ಒಂದು ಅನುಗ್ರಹವು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಯಶವನ್ನು ತಂದುಕೊಳ್ಳಲಿದೆ. ದೊಡ್ಡ ಮೊತ್ತದ ಹಣಕಾಸು ನಿಮಗೆ ಬಂದು ಸೇರ್ಬೋದು. ಅಥವಾ ಪಿತ್ರಾರ್ಜಿತವಾಗಿಯೋ, ಕುಟುಂಬದ ಮೂಲಕವಾಗಿಯೋ, ಅಥವಾ ತಂದೆ ಅಥವಾ ತಾಯಿಯ ಮೂಲಕವಾಗಿ ಬರಬೇಕಾದ ಯಾವುದೇ ನಿಮಗೆ ಆಸ್ತಿನೋ, ಹಣನೋ ಅಥವಾ ಇನ್ನಿತರ ಸೌಲಭ್ಯಗಳು ಸಿಗುವಂಥ ಸಾಧ್ಯತೆ. ಇನ್ನು ಹಲವರಿಗೆ ಆರೋಗ್ಯ ಸುಧಾರಣೆ, ಮನಸ್ಸಲ್ಲಿ ನೆಮ್ಮದಿಯ ಸ್ಥಿತಿ, ಮನೆಯಲ್ಲಿ ಶುಭ ಕಾರ್ಯಗಳ ಮಾತುಕತೆ, ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ನೀವು ಏನೇನು ಗುರಿ ಮನಸ್ಸಲ್ಲಿ ಅಥವಾ ಕನಸು ಇಟ್ಟುಕೊಂಡಿದ್ರೆ ಆ ಕನಸುಗಳು ನನಸಾಗುವಂಥ ದಿನ 22, 23 ಗುರುವಾರ, ಶುಕ್ರವಾರದಂದು ಬರುತ್ತೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವಂಥ ಈ 4 ದಿನಗಳು 20, 21, 22, 23 ನಿಮಗೆ ಅತ್ಯಮೂಲ್ಯವಾದ ಶುಭ ಫಲವನ್ನು ಕೊಡುವಂಥದ್ದು ವೃಷಭ ರಾಶಿಯವರು. ಆ ಬಳಿಕ 24 ಅಂದರೆ ವಾರದ ಕೊನೆಯ ದಿನ ಶನಿವಾರದಂದು ಅಷ್ಟೇನು ಉತ್ತಮ ಇಲ್ಲ. ಈ ಶನಿವಾರದಂದು ನಿಮಗೆ ಕಷ್ಟಗಳ ಸೂಚನೆ, ಮನಸ್ಸು ಅಶಾಂತ ಆಗುವಂಥದ್ದು, ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಅದು ಈಗಾಗಲೇ ಇದ್ದಂಥ ಅನಾರೋಗ್ಯವು ಶನಿವಾರದಂದು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಈ ಶನಿವಾರದಂದು ನೀವು ಆರೋಗ್ಯ, ಹಣಕಾಸು ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ಮನಸ್ಸನ್ನು ಸ್ವಲ್ಪ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥದ್ದು. ಯಾರೆಲ್ಲೋ ನಮಗೆ ಮನಸ್ಸು ವಿಕ್ಷಿಪ್ತವಾಗಿ ಕಲಹ ಮಾಡುವಂಥದ್ದು, ವಾಗ್ವಾದ ಮಾಡುವಂಥ ಒಂದು ಆಲೋಚನೆ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 20, 21, 22, 23 ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅತ್ಯುತ್ತಮವಾದ ಶುಭ ಫಲಗೊಳ್ಳುವಂಥ 4 ದಿನಗಳು. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2, 4, 6, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದುಕೊಂಡು ಬರ್ತದೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇವೆಲ್ಲ ನಾರ್ಮಲಾಗಿ ಚೆನ್ನಾಗಿರ್ತದೆ. ಆದರೆ ಇದು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಕಲಹದ ವಾತಾವರಣ ಬರುತ್ತದೆ. ಮನೆಯ ಸದಸ್ಯರ ಜೊತೆಗೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಸಹೋದ್ಯೋಗಿಗಳಲ್ಲಿ ಕಲಹದ ವಾತಾವರಣ ಬರುತ್ತೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹವಾಮಾನ ವೈಪರೀತ್ಯದಿಂದನೋ, ಆಹಾರ ದೋಷದಿಂದನೋ, ನೀರಿನ ದೋಷದಿಂದನೋ, ಅಥವಾ ನಿಮ್ಮಲ್ಲಿ ಈಗಾಗಲೇ ಇದ್ದಂಥ ಒಂದು ಯಾವುದೇ ರೀತಿಯ ಒಂದು ತೊಂದರೆ, ದೈಹಿಕವಾದ ನ್ಯೂನತೆ, ಅಂದರೆ ಉದಾಹರಣೆಗೆ BP, ಶುಗರು, ಡಯಾಬಿಟಿಸ್ ಅಂತ ಹೇಳ್ತೀವಲ್ಲ, ಅಂಥದ್ದೆಲ್ಲ ಇದ್ದವರಿಗೆ ಈ ದಿನ ಅವೆಲ್ಲ ಸ್ವಲ್ಪ ಹೆಚ್ಚಳ ಆಗ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಜೊತೆಗೆ ಮಾತಿನ ಸ್ವಲ್ಪ ನಿಗಾ ಬೇಕು. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗಾಗಿ ತನು ಮನ ಧನದ ಒಂದು ಈ ಸಮತ್ವವನ್ನು ಈ ದಿನ ನೀವು ಕಾಪಾಡಿಕೊಳ್ಬೇಕು. 18, 19 ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜೆಬೇಕು. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಾಗ್ವಾದಗಳು ಸಹ ಬರ್ಬೋದಾಗಿದೆ. ಇನ್ನು ಆ ಬಳಿಕ 20, 21 ಬಳಿಕ ಅಂದರೆ ಮಂಗಳವಾರ, ಬುಧವಾರ ಪರವಾಗಿಲ್ಲ. ಮಂಗಳವಾರ, ಬುಧವಾರದಂದು ಸಾಮಾನ್ಯ ದಿನವೇ ಎಂದುಕೊಂಡು ಬಂದಿದೆ. ಈ ದಿನ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಜೊತೆಗೆ ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಬೇಕು, ಮಾತಿನ ಬಗ್ಗೆ ನಿಗಾ ಆಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅಥವಾ ಇನ್ನಿತರರಿಗೆ ಸಹಾಯ ಮಾಡೋ ಬರದಲ್ಲಿ ಯಾವುದೇ ರೀತಿಯ ಆಶ್ವಾಸನೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆ ಆಶ್ವಾಸನೆ ನಿಮ್ಮಿಂದ ಈಗ ಪೂರೈಸಲಿಕ್ಕೆ ಆಗೋದಿಲ್ಲ, ಅಥವಾ ಅವರ ಆಶ್ವಾಸನೆಯನ್ನು ನಿಮಗೆ ಕುರಿತು ಪ್ರಶ್ನಿಸಿದಾಗ ನಿಮಗೆ ಅವಮಾನ ಆಗುವಂಥ ಒಂದು ಪ್ರಮೇಯ ಬರುತ್ತೆ. ಹಾಗಾಗಿ 20, 21ರಲ್ಲಿ ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಜೊತೆಗೆ ನಿಮ್ಮ ಏನಾದರೂ ಪೇಮೆಂಟ್ ಪಾವತಿಗಳ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮುಂದೆ 22, 23 ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ಅನೇಕ ಲಾಭಗಳಾಗುವಂಥದ್ದು, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಹರಿವು ಉತ್ತಮ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಆಸ್ತಿ, ಭೂಮಿ, ಕೃಷಿ ವಿಚಾರದಲ್ಲಿ ಮುನ್ನಡೆಯ ಒಂದು ಎಲ್ಲ ನಿರ್ಧಾರಗಳು ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗಲಿವೆ. ಅನೇಕ ರೀತಿಯ ಶುಭ ಫಲಗಳನ್ನು ಈ ವಾರದ ಒಂದು 22, 23ರಲ್ಲಿ ಪಡೆಯಬಹುದು. ಇನ್ನು ವಾರದ ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಈ ದಿನ ಲಾಭಸ್ಥಾನದಲ್ಲಿ ಚಂದ್ರನು ಬರಲಿದ್ದಾನೆ. ಲಾಭಸ್ಥಾನದಲ್ಲಿ ಬರತಕ್ಕಂಥ ಚಂದ್ರನಿಂದ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಅನಿರೀಕ್ಷಿತ ಲಾಭಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರೆಗೆ ಹೋಗುವಂಥ ಅವಕಾಶ, ಇನ್ನು ಕೆಲವರಿಗೆ ಈ ಒಂದು ಮದುವೆ ವಿಚಾರವಾದಿ ಮದುವೆ ಫಿಕ್ಸ್ ಆಗುವಂಥದ್ದು ಅವಕಾಶ, ಅಥವಾ ಈಗಾಗಲೇ ನೀವು ಏನಾದರೂ ಬೇರೆ ಬೇರೆ ರೀತಿಯ ಕನಸುಗಳನ್ನು ಕಾಣ್ತಾಯಿದ್ರೆ, ಅಂದರೆ ಸಂತತಿಯ ಬಗ್ಗೆನೋ, ಮದುವೆ ಬಗ್ಗೆನೋ, ಉದ್ಯೋಗದ ಬಗ್ಗೆನೋ ಅಂತಹ ಒಂದು ದೀರ್ಘಕಾಲೀನ ಕನಸುಗಳು ಈ ದಿನ ನನಸಾಗುವಂಥದ್ದು ಶನಿವಾರದಂದು ಕಂಡುಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದ ದಿನಗಳು ಅಷ್ಟೇನು ಉತ್ತಮ ಇಲ್ಲ. ನಿಮಗೆ ಬರುವಂಥದ್ದು ಗುರುವಾರ, ಶುಕ್ರವಾರ, ಶನಿವಾರ 22, 23, 24 ಈ 3 ದಿನಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತವೆ. ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಈ ವಾರದಿಂದ ಅಂದರೆ 17ನೇ ತಾರೀಕಿನಿಂದ ಯಾವಾಗ ಅಲ್ಲಿ ಸಿಂಹ ಸಂಕ್ರಾಂತಿ ಆಗುತ್ತೆ, ಆ ಸಿಂಹ ಸಂಕ್ರಾಂತಿಯಿಂದ ಮುಂದಿನ 1 ತಿಂಗಳವರೆಗೆ ನಿಮಗೆ ಸೂರ್ಯನ ಬಲ ಇರುತ್ತೆ. ಹಾಗೆ ಗಮನಿಸ್ಕೊಳ್ಳಿ, ಈ ವಾರದಿಂದಲೇ ನಿಮಗೆ ಅಲ್ಲಿ
ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಉದ್ಯೋಗಕ್ಕಾಗಿ ಪ್ರಯತ್ನ, ರಾಜಕೀಯ ಮೂಲ ವ್ಯಕ್ತಿಗಳನ್ನು ಮಾಡಬೇಕಾದ ಕೆಲಸ ಕಾರ್ಯಗಳು ಇವೆಲ್ಲಕ್ಕೂ ಈ ಒಂದು ತಿಂಗಳು ಉತ್ತಮ ಇದೆ. ಅದರಲ್ಲೂ ಈ ವಾರದಲ್ಲಿ ನಿಮಗೆ ಅಂಥ ಒಂದು ಅವಕಾಶ ಪ್ರತಿದಿನ ಬರಲಿದೆ. ಹಾಗಾಗಿ ಅಂಥ ಒಂದು ಕೆಲಸ ಕಾರ್ಯಗಳಿದ್ದರೆ ಈಗ ಬೇಗ ಮಾಡಿಕೊಳ್ಳಿ. ಭೂಮಿಯ ದಾಖಲೆ, ಭೂಮಿಯ ಕಾಗದ ಪತ್ರಗಳು ಅಥವಾ ಭೂಮಿಯ ದಾಖಲೆಗಳು, ಸರ್ವೆ ಇತ್ಯಾದಿಗಳು ಇರ್ಬೋದು, ಅದೆಲ್ಲ ಈಗ ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಬಹಳ ಪ್ರಮುಖವಾದ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ, ಕೋರ್ಟ್ನಲ್ಲಿ ಇದ್ದಂಥ ಕೇಸುಗಳನ್ನು ಈಗ ಅದರ ಬಗ್ಗೆ ಬೇಗನೆ ಅಂದರೆ ವಿಲೇವಾರಿಯಾಗಿ ಪ್ರಯತ್ನ ಪಡೋದಕ್ಕೆ, ಈ ರೀತಿ ಅನೇಕ ಕಾರ್ಯಗಳಿಗೆ ಈ ವಾರವು ಶುಭದಾಯಕವಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆರೆಂಜ್, ವೈಟ್, ಗ್ರೇ ಬಣ್ಣವನ್ನು ಬಳಸಿ ಸಂಖ್ಯೆ 1, 4, 6 ಬಳಸ್ಕೊಳ್ಬೋದಾಗಿದೆ ಮಿಥುನ ರಾಶಿಯವರು. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಶುಭ ಆರಂಭವೆಂದು ಬಂತ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಶುಭ ಸುದ್ದಿಗಳನ್ನು ಕೇಳ್ತೀರಾ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಲಾಭಗಳು ಬರುತ್ತೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ವಾತಾವರಣ, ಅನೇಕ ಶುಭ ಸಮಾಚಾರಗಳನ್ನು ಕೇಳುವಂಥ ಅವಕಾಶ, ಒಳ್ಳೆಯ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಪ್ರಮುಖವಾದ ಒಂದು ಯಾತ್ರಾ ಸ್ಥಳ, ಪ್ರವಾಸಿ ಸ್ಥಳಗಳಿಗೆ ನೀವು ಭೇಟಿ ನೀಡುವಂಥ ಅವಕಾಶಗಳೆಲ್ಲ ಬರ್ಬೋದು. ಇನ್ನು ಹಲವರಿಗೆ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು. ಅದೇ ರೀತಿ ಉದ್ಯಮಿಗಳು, ಕೃಷಿಕರು ಅಥವಾ ಸ್ವಂತ ಒಂದು ವ್ಯಾಪಾರ ವೃತ್ತಿ ಮಾಡೋರಿಗೆ ಸಹ ಈ ದಿನಗಳಲ್ಲಿ 18, 19 ಅಂದರೆ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರಲಿವೆ. ಆ ಬಳಿಕ ಬರುವಂಥ ಈ ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. ಮಂಗಳವಾರ, ಬುಧವಾರದಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಮಂಗಳವಾರ, ಬುಧವಾರ 2 ದಿನಗಳಲ್ಲಿ ಮಾತಿನ ಕಲಹ, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು. ಈಗಾಗಲಿದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸ್ಬೋದು. ಇನ್ನು ಕೆಲವರಿಗೆ ಅಲರ್ಜಿ, ಅಸ್ತಮ ಇತ್ಯಾದಿಯಂಥ ಸಮಸ್ಯೆಗಳು ದಿಢೀರಾಗಿ ಕಾಣ್ಬೋದು. ಅಥವಾ ಶೀತ, ನೆಗಡಿ, ಜ್ವರ ಅಥವಾ ಹವಾಮಾನ ವೈಪರೀತ್ಯ ದೋಷಗಳು ಈಗ ಕಂಡು ಬರ್ಬೋದಾಗಿ 20-21 ಅದೇ ರೀತಿ ಹಣಕಾಸಿನ ವಿಚಾರ ಸಹ ಅಷ್ಟು ಉತ್ತಮ ಇಲ್ಲ. ಮಂಗಳವಾರ, ಬುಧವಾರದಲ್ಲಿ ಹಣಕಾಸಿನ ಕೊರತೆ, ಹಣಕಾಸು ಕಷ್ಟ ಆಗುವಂಥದ್ದು. ಅದು ಯಾವುದೇ ನಿಮ್ಮ ಒಂದು ವಸ್ತುಗಳು, ಒಡವೆಗಳು ಏನಾದರೂ ಕಳವು ಅಥವಾ ಕಳ್ಳತನ ಆಗುವಂಥ, ಕಳೆದು ಹೋಗುವಂಥ ಸಾಧ್ಯತೆ. ಆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು. ವಿಶೇಷವಾಗಿ ಕಿರಿಯರ ಜೊತೆಗೆ ಈ ದಿನಗಳಲ್ಲಿ ಕಲಹ ಆಗುತ್ತೆ. ಕಿರಿಯರಿಂದ ಅವಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 20-21 ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬಂದಿಲ್ಲ. ಮಂಗಳವಾರ, ಬುಧವಾರ ಧನು, ಮನ, ಧನ ಅಂದರೆ ಹಣಕಾಸು, ಮಾತು ಮತ್ತು ನಡವಳಿಕೆ, ಆರೋಗ್ಯ 3ರ ಬಗ್ಗೆ ಸಹ ಕಾಳಜಿ ಬೇಕಾಗುತ್ತೆ. ಆ ಬಳಿಕ 22-23 ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಈ ಗುರುವಾರ, ಶುಕ್ರವಾರದಂದು ಕೆಲವೊಬ್ಬರಿಗೆ ಮನಸ್ಸಲ್ಲಿ ಸ್ವಲ್ಪ ಮಾತಿನ ಚಿಂತೆಗಳು, ಇನ್ನೊಬ್ಬರ ಮಾತು ಕೇಳಿ ಅದರಿಂದ ಚಿಂತೆ ಆಗೋದು. ಗಂಡನಿಗೆ ಹೆಂಡತಿ ಮೂಲಕ, ಹೆಂಡತಿಗೆ ಗಂಡನ ಮೂಲಕ, ಅಥವಾ ಇನ್ನಿತರ ಸದಸ್ಯರ ಜೊತೆಗೆ ಏನಾದರೂ ವಾಗ್ವಾದಾಗ್ಬೋದು. ಅಥವಾ ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳಂದರೆ ನಿಮಗೆ ಮನಸ್ಸಿಗೆ ಏನಾದರೂ ಚುಚ್ಚು ಮಾತು, ಅವಮಾನನೋ ಅಥವಾ ಏನಾದರೂ ನಿಮಗೆ ಅಪ್ರಿಯವಾದದ್ದು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ನಿಗಾ ವಹಿಸಿಕೊಳ್ಳಿ. ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಹಣಕಾಸಿನ ಕೊರತೆ ಸಹ ಎದುರಾಗ್ಬೋದು. ಹಾಗೆ 22-23ರಲ್ಲಿ ಮಾತು ಮತ್ತು ಹಣ 2ರ ಬಗ್ಗೆ, ಧನ ಮತ್ತು ವಾಕ್ 2ರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗುತ್ತೆ 22-23ರಲ್ಲಿ. ಇನ್ನು ವಾರದ ಕೊನೆಯ ದಿನ ಶನಿವಾರ 24ನೇ ತಾರೀಕು ಅತ್ಯುತ್ತಮವಾದ ದಿನ. ಅಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹದಿಂದ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಜಯ, ಯಶಸ್ಸು, ಲಾಭ ಸಿಗಲಿದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಆರೋಗ್ಯ ಸುಧಾರಣೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಿದ್ಯಾರ್ಥಿಗಳಿಗೂ ಶುಭ ವಾತಾವರಣ, ಯುವಕರು, ಸಾಧಕರಿಗೆ ಸಹ ಅವರಿಗೆ ಉದ್ಯೋಗ, ವ್ಯಾಪಾರ, ವೃತ್ತಿ ಸಿಗುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳನ್ನು ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಶುಭ ಫಲಗಳು ಶನಿವಾರದಂದು ಕರ್ಕಾಟಕ ರಾಶಿಯವರಿಗೆ ಒದಗಿ ಬರಲಿದೆ. ಗುರುವಿನ ಬಲ ಇರುವಂಥ ಈ ವಾರದಲ್ಲಿ ವಿಶೇಷವಾಗಿ 18, 19 ಮತ್ತು 24 3 ದಿನಾಂಕಗಳು ಭಾನುವಾರ, ಸೋಮವಾರ ಮತ್ತು ಶನಿವಾರ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು ಅದೇ ರೀತಿ ರೆಡ್ ಬಣ್ಣವನ್ನು ಸಹ ಬಳಸೋದು. ಯೆಲ್ಲೋ, ವೈಟ್, ಮಿಕ್ಸ್, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸೋದು. ಮಂಗಳನ ಅನುಗ್ರಹ ನಿಮಗೆ ಪೂರಕವಾಗಿದೆ. ಜೊತೆಗೆ ಸಂಖ್ಯೆಗಳು 3, 6, 7, 9, 3, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ಪೂರ್ತಿಯಾಗಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ, ಗುರುವಿನ ಅನುಗ್ರಹ ಕಾರಣ ಭೂಮಿ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಸೈಟ್ ಕೊಳ್ಳೋದು ಅಥವಾ ಅದರ ಒಂದೇನಾದರೂ ಕಾಗದ ಪತ್ರಗಳನ್ನು ಸರಿಪಡಿಸುವಂಥದ್ದು, ದಾಖಲೆ ಪತ್ರಗಳನ್ನು ಪಡೆಯುವಂಥದ್ದು. ಈ ರೀತಿ ಭೂಮಿಗೆ ಅಥವಾ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳಲ್ಲಿ ಜಯ ಇದೆ. ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ವಿಚಾರದ ಸಹ ಉತ್ತಮವಾದ ವಾರ ಆಗಿರುತ್ತೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರ ಒಂದು ಸಾಮಾನ್ಯ ಆರಂಭವೆಂದು ಕಂಡು ಬಂದರೂ ಭಾನುವಾರ, ಸೋಮವಾರ ನಿಮಗೆ ಹಣಕಾಸಿಗೆ ಉತ್ತಮ ಇದೆ. ವ್ಯಾಪಾರ ವೃತ್ತಿಯವರಿಗೆ ಉತ್ತಮ ಇದೆ. ಉದ್ಯೋಗ ಮಾಡೋರಿಗೆ ಉತ್ತಮ ಇದೆ. ಈ ದಿನ ನಿಮಗೆ ಹಲವಾರು ಒಂದು ಉತ್ತಮವಾದ ಘಟನೆಗಳು ಪವಾಡ ಸದೃಶವಾಗಿ ಆಗುವಂಥದ್ದು. ಮನೆಯಲ್ಲಿ ಸಹ ಒಂದು ನೆಮ್ಮದಿಯ ವಾತಾವರಣ ಮೂಡುವಂಥದ್ದು. ಅಥವಾ ಹಿಂದೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮ್ಮಿಂದ ಮಾತಿನ ಅಂತರವನ್ನು ಕಾಯ್ದುಕೊಂಡರು ಈಗ ನಿಮ್ಮ ಜೊತೆಗೆ ಸೇರುವಂಥದ್ದು. ಶತ್ರುಗಳೀಗ ಮೈತ್ರಿಯನ್ನು ಮಾಡುವಂಥದ್ದು. ಜೊತೆಗೆ ಅನೇಕ ಜನರಿಗೆ ತಮ್ಮ ಒಂದು ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಸ್ವಂತ ಉದ್ಯಮ ಮಾಡೋರಿಗೆ ಅವರ ಒಂದು ಉದ್ಯಮಕ್ಕೆ ತುಂಬ ಡೆವಲಪ್ಮೆಂಟ್ಗಳು, ಅಭಿವೃದ್ಧಿಗಳು ಆಗುವಂಥದ್ದು. ಯಾವುದೇ ಇದು ಸರ್ಕಾರಿ ಯೋಜನೆ ಅಥವಾ ಇನ್ನಿತರ ಯೋಜನೆಗಳ ಲಾಭ ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು
18-19ರಂದು ಸಿಂಹರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. ಆ ಬೆಳಗ್ಗೆ 20-21 ಆ 2 ದಿನಗಳು ಸಹ ಉತ್ತಮ ಇದೆ. ಮಂಗಳವಾರ ಬುಧವಾರ ಸಹ ನಿಮ್ಮ ಪಾಲಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ದಿನ. ಆರೋಗ್ಯ ಸುಧಾರಣೆ, ಉತ್ತಮವಾದ ವ್ಯಕ್ತಿಗಳ ಭೇಟಿ, ಉತ್ತಮವಾದ ಭೋಜನ ಸೇವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರಾ ಸ್ಥಳಗಳನ್ನು ಸಂದರ್ಶನ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಘಟನೆಗಳು, ಶುಭ ವಾತಾವರಣಗಳು ಈ 20-21ರಲ್ಲಿ ನಿಮಗೆ ನೆರವೇರಲಿದೆ ಸಿಂಹರಾಶಿಯವರಿಗೆ. ಬಳಿಕ ಬರುವಂಥ ಗುರುವಾರ ಶುಕ್ರವಾರ ಅಷ್ಟೇನು ಉತ್ತಮ ಇಲ್ಲ. 22-23ರಲ್ಲಿ ಅಷ್ಟೇನು ಉತ್ತಮ ಫಲ ಇಲ್ಲ. ಎಲ್ಲ ವಿಚಾರಕ್ಕೆ ಎಚ್ಚರಿಸಬೇಕು. ಮಾತಿನ ಕಲ ಬರುತ್ತೆ, ಹಣಕಾಸಿನ ಮುಗ್ಗಟ್ಟು ಬರ್ಬೋದು, ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗ್ಬೋದು. ಹಾಗಾಗಿ ತನುಮನ ಧನದಲ್ಲಿ ಏರುಪೇರುಗಳು ಬರ್ಬೋದು. ಹಾಗಾಗಿ ಅದರ ಸಮತ್ವವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಜೊತೆಗೆ ಕಲಹಗಳು, ವಿಶೇಷವಾಗಿ ಕಿರಿಯರ ಜೊತೆ ಕಲಹ ಬರ್ಬೋದು. ನಿಮ್ಮದೇ ಮಕ್ಕಳ ಜೊತೆಗೆ, ಸಹೋದರಿ ಜೊತೆಗೆ ಅಥವಾ ಕಿರಿಯ ಸಹೋದ್ಯೋಗಿ ಅಂದರೆ ಕಲೀಗ್ಸ್ ಜೊತೆಗೆ ಸಹ ಒಂದು ಜಗಳ ವಾಗ್ವಾದ ಬರ್ಬೋದು. ಆಗ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಈ ಗುರುವಾರ ಶುಕ್ರವಾರ ನೀವು ಮೈಯೆಲ್ಲ ಕಣ್ಣಾಗಿರುವಂಥ ಅವಕಾಶ, ಜೊತೆಗೆ ಯಾವುದೇ ಒಂದು ಸಂಚಿನಲ್ಲಿ ಮೋಸದಲ್ಲಿ ಸಿಲುಕಿಕೊಳ್ಳದಂತಿರುವಂಥ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಶನಿವಾರ, ವಾರದ ಕೊನೆಯ ದಿನ ಶನಿವಾರ 24ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ. ಈ ಶನಿವಾರದಂದು ಖರ್ಚು ವೆಚ್ಚದ ಬೆಳಗ್ಗೆ ಹಣಕಾಸಿನ ಬಗ್ಗೆ, ಪಾವತಿ ಪೇಮೆಂಟ್ಗಳ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ವಸ್ತು ಒಡವೆ ಅಮೂಲ್ಯ ವಸ್ತುಗಳ ಬಗ್ಗೆ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನುಳಿದಂತೆ ಆರೋಗ್ಯ, ನಿಮ್ಮ ವೈಯಕ್ತಿಕ ವಿಚಾರ ಅವೆಲ್ಲ ಉತ್ತಮವಾಗಿರುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ 18, 19, 20, 21 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅತ್ಯಂತ ಶುಭ ಫಲ ಕೊಡುವಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ನಿಮಗೆ ಬರುವಂಥ ಶುಕ್ರನ ಅನುಗ್ರಹದಿಂದ ಆಗಾಗ ಅನೇಕ ರೀತಿಯ ಧನಲಾಭಗಳು ಆಗಲಿವೆ. ವಾರ ಪೂರ್ತಿ ನಿಮಗೆ ಶುಕ್ರ ಅನುಗ್ರಹ ಇರುತ್ತೆ. ಜೊತೆಗೆ 18, 19, 20, 21ರಲ್ಲಿ ಚಂದ್ರನ ಅನುಗ್ರಹ ಇರುತ್ತೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಸಿಂಹರಾಶಿಯವರಿಗೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚಿನ ಗ್ರಹಗಳು ಯಾವುದು ಬೆಂಬಲಕ್ಕಿಲ್ಲ. ಅಲ್ಲಿ ಶನಿ, ರಾಹು, ಕೇತುಗಳ ವೈರುಧ್ಯ ಇರುತ್ತೆ. ಬುಧನು ವಕ್ರಿಯಾಗಿದ್ದಾನೆ. ಮಂಗಳನು ಸಹ ನಿಮಗೆ 25ರವರೆಗೆ ವಿರುದ್ಧವಾಗಿದ್ದಾನೆ. ಶುಕ್ರನ ಅನುಗ್ರಹ ತಕ್ಕ ಮಟ್ಟಿಗಿದೆ. ಜೊತೆಗೆ ಅಲ್ಲಿ ಒಂದು ಚಂದ್ರನ ಅನುಗ್ರಹ ನಿಮಗೆ ಈ ವಾರದಲ್ಲಿ ಸಿಗ್ತಾ ಇದೆ. ಅದನ್ನು ಒಂದು ಉಪಾಯವಾಗಿ ಸದುಪಯೋಗಪಡಿಸಿಕೊಳ್ಳಿ. ಅಂದರೆ ನಿಮಗೆ ಈ ಕಾಲದಲ್ಲಿ ಶತ್ರುಗಳು, ಜೊತೆಗೆ ತೊಂದರೆ ಕೊಡುವವರು, ವಿಘ್ನ ಮಾಡೋರು ಅಥವಾ ಹಿತಶತ್ರುಗಳು ಸ್ವಲ್ಪ ಹೆಚ್ಚಿರ್ತಾರೆ. ಅಂದರೆ ಅಲ್ಲಿ 7 ಗ್ರಹಗಳು ವಿರುದ್ಧವಾಗಿರ್ತವೆ, ಕೇವಲ 2 ಗ್ರಹಗಳು ನಿಮಗೆ ಕಾಪಾಡುವ ಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಈ ವಾರದಲ್ಲಿ ನಿಮಗೆ ಶುಕ್ರ ಮತ್ತು ಚಂದ್ರನ ಅನುಗ್ರಹದಿಂದ ಅನೇಕ ರೀತಿಯ ಒಳ್ಳೆಯದು ಆಗಲಿ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬರ್ತಾಯಿದೆ. ಆರಂಭದಲ್ಲಿ ಅಷ್ಟೇನೂ ನಿಮಗೆ ಉತ್ತಮ ಫಲಗಳು ಕಂಡು ಬಂದಿಲ್ಲ. ಗುರುವಿನ ಬೆಂಬಲ, ಗುರು ಅನುಗ್ರಹ ಇದೆ, ಗುರು ಬಲ ಇದೆ. ಆದರೆ ನಿಮಗೆ ಇತರ ಗ್ರಹಗಳು ಈಗ ವಿರುದ್ಧವಾಗಿರೋ ಕಾರಣ ಅಲ್ಲಿ ಚಂದ್ರನ ಒಂದು ಪಂಚಮದ ಸ್ಥಾನ ಅಥವಾ ಇತರ ಗ್ರಹಗಳಾದ ಒಂದು ರಾಹು, ಕೇತುಗಳ ಒಂದು ವೈಪರೀತ್ಯ, ಅಲ್ಲದೆ ಅಲ್ಲಿರ್ತಕ್ಕಂಥ ಶುಕ್ರನು ನಿಮಗೆ ವ್ಯಯದಲ್ಲಿ ಇದ್ದಾನೆ. ಬುಧನು ವಕ್ರಿಯಾಗಿರುವಂಥದ್ದು, ಮಂಗಳನು ವೈರುಧ್ಯವಾಗಿರುವಂಥದ್ದು, ರವಿಯ ಒಂದು ಬೆಂಬಲ ಸಹ ಈಗ ನಿಮಗೆ ಈ ವಾರದಿಂದ ಇಲ್ಲ. ಅಂದರೆ ಅಲ್ಲಿ 16ರವರೆಗೆ ನಿಮಗೆ ಸೂರ್ಯನು ಅನುಕೂಲವಾಗಿದ್ದ. ಈಗ 17ರಿಂದ ಸೂರ್ಯನು ಸಹ ಈಗ ಅಷ್ಟೊಂದು ಅನುಕೂಲವಾಗಿಲ್ಲ. ವ್ಯಯಸ್ಥಾನದಲ್ಲಿ ಸೂರ್ಯನು ಬಂದಿರೋದ್ರಿಂದ ಹಾಗಾಗಿ ಅನೇಕ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ. ಇನ್ನು ನಿಮ್ಮ ಕಿರಿಯರು ನಿಮ್ಮನ್ನು ವಿರೋಧಿಸುವುದು, ನಿಮ್ಮದೇ ಸ್ವಂತ ಮಕ್ಕಳು ನಿಮ್ಮನ್ನು ವಿರೋಧಿಸುವುದು, ಅಥವಾ ನಿಮ್ಮ ಮಾತನ್ನು ಕೇಳದೆ ಕೆಲವೊಬ್ಬರಿಗೆ ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ವಾಗ್ವಾದಗಳಾಗುವಂಥದ್ದು, ಅಥವಾ ಅವರ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು. ಅದೇ ರೀತಿ ಆ ಒಂದು ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಸಾರ್ವಜನಿಕ ಸ್ಥಳದಲ್ಲಿ ಕಿರಿಯರಿಂದ ನಿಮಗೆ ಏನಾದರೂ ಮನಸ್ಸಿಗೆ ಆಘಾತ ಆಗುವಂಥ ಘಟನೆಗಳು ಜರಬಹುದು, ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ, ಉದ್ಯೋಗ ಜಾಗದಲ್ಲಿ ಇಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಭಾನುವಾರ, ಸೋಮವಾರ ಇಂತಹ ವಿಚಾರಗಳು ಎಚ್ಚರಿಕೆ ಹೆಜ್ಜಬೇಕು. ಅದೇ ರೀತಿ ಯಾವುದೇ ರೀತಿಯ ನಿಯಮಗಳನ್ನು ಅಥವಾ ರೂಲ್ಸನ್ನು ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ. ಸರ್ಕಾರದಿಂದ, ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು, ಪೆನಾಲ್ಟಿ, ದಂಡನ ಅಥವಾ ಕೆಲವರಿಗೆ ಬಂಧನದ ಶಿಕ್ಷೆಗಳು ಆಗ್ಬೋದಾಗಿದೆ. ಕಾನೂನಿನ ಕೈಗೆ ತಗೋಬೇಡಿ. 18, 19ರಂದು ಈ ವಿಚಾರವಾಗಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು 20, 21 ಗಮನಿಸಿದಾಗ ಭಾಳ ಉತ್ತಮ ದಿನ. 20, 21 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗಲಿದೆ. ಬಂಧು ಮಿತ್ರರ ಒಂದು ಭೇಟಿ ಆಗಲಿದೆ. ಕೆಲವೊಬ್ಬರಿಗೆ ಶುಭ ಸಮಾರಂಭಗಳ ಸಿದ್ಧತೆ ಮಾಡಿಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು. ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ, ರೈತರಿಗೆ, ಕೃಷಿಕರಿಗೆ ಸಹ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು. ಈ ರೀತಿ ಅನೇಕ ಖುಷಿಯ ಘಟನೆಗಳು 20, 21ರಂದು ಮಂಗಳವಾರ, ಬುಧವಾರ ಜರಗಲಿದೆ ಕನ್ಯಾ ರಾಶಿಯವರಿಗೆ. ಆ ಬಳಿಕ 22, 23 ಗುರುವಾರ, ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗಿದೆ. ಸಪ್ತಮದಲ್ಲಿರುವಂಥ ಚಂದ್ರನು ನಿಮಗೆ ಸುಖ, ಶಾಂತಿಯನ್ನು, ಭೋಗವನ್ನು, ಲಾಭವನ್ನು ಕೊಳ್ಳಿದ್ದಾನೆ. ದಾಂಪತ್ಯದಲ್ಲಿ ನಿಮಗೆ ಹೆಚ್ಚಿನ ಒಂದು ಬಾಂಧವ್ಯ, ಗಂಡ ಹೆಂಡತಿರ ಮಧ್ಯೆ ಅನ್ಯೋನ್ಯವಾಗಿರುತ್ತೆ. ತಂದೆ ಮಕ್ಕಳ ಬಾಂಧವ್ಯವಾದ ತಾಯಿ ಮಕ್ಕಳ ಬಾಂಧವ್ಯ ಸಹ ಗಟ್ಟಿಕೊಳ್ಳುತ್ತೆ. ಅದೇ ರೀತಿ ನೀವು ಹಿಂದೆ ಕಂಡುಕೊಂಡಂಥ ಯಾವುದೇ ಕನಸುಗಳಿದ್ದರೆ ಆ ಕನಸುಗಳು ಈಗ ನನಸಾಗುವಂಥ ಅವಕಾಶಗಳು ಬರಲಿವೆ. ಉದ್ಯೋಗ ವಿಚಾರನೋ, ಮದುವೆ ವಿಚಾರನೋ, ಅಥವಾ ದಾಂಪತ್ಯದ ವಿಚಾರನೋ, ಅಥವಾ ಸಂತತಿ ವಿಚಾರನೋ ಯಾವುದಿರ್ಬೋದು, ನಿಮ್ಮ ಈ ಕನಸುಗಳು ನನಸಾಗುವಂಥ ಒಂದು ಲಕ್ಷಣಗಳು ಈ ದಿನಗಳಲ್ಲಿ 22, 23ರಲ್ಲಿ ಗುರುವಾರ, ಶುಕ್ರವಾರದಂದು ಕಂಡು ಬರಲಿದೆ.
ಇನ್ನು ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಶನಿವಾರ ಸ್ವಲ್ಪ ಕಲಹದ ದಿನ ಆಗುತ್ತೆ. ಆತಂಕ ಭಯಗಳ ದಿನ, ಹಣಕಾಸಿನ ನಷ್ಟ ಕಷ್ಟಲಾಗ್ಬೋದು, ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಆವಾಗ ಉಲ್ಬಣ ಅಥವಾ ಹೆಚ್ಚಳ ಆಗುವಂಥ ಸಾಧ್ಯತೆ ಈ ಶನಿವಾರದಂದು ಕಂಡುಬರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಅಷ್ಟೇನು ಉತ್ತಮ ಬಂದಿಲ್ಲ. ಆದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 20, 21, 22, 23 ಎಂಬಂತಹ 4 ದಿನಗಳು ನಿಮಗೆ ಶುಭವನ್ನು, ಲಾಭವನ್ನು, ಸುಖವನ್ನು ತಂದುಕೊಡುವಂಥ ದಿನ. ಅನೇಕ ಕೆಲಸ ಕಾರ್ಯಗಳು ಈಗ ಕೈಗೂಡುತ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅನೇಕ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಆಗಲಿದೆ ಕನ್ಯಾ ರಾಶಿಯವರಿಗೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 3, 6, 2, 3, 6. ವಿಶೇಷವಾಗಿ ನಿಮಗೆ ಅಲ್ಲಿ ಚಂದ್ರ, ಶುಕ್ರ ಮತ್ತು ಒಂದು ವಿಶೇಷವಾಗಿ ಇರುವಂತಹ ಗುರುವಿನ ಬೆಂಬಲ, ಈ 3 ಒಂದು ಶುಭ ಗ್ರಹಗಳ ಅನುಗ್ರಹ ಇರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಉತ್ತಮ ಆರಂಭ ಎಂದು ಕಂಡುಬಂದಿದೆ. ಸಾಮಾನ್ಯವಾಗಿ ನಿಮಗೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರವಾಗಿ ಉತ್ತಮ ಇದೆ. ಆದರೆ ಮಾತು ನಡವಳಿಕೆ ವಿಚಾರವಾಗಿ ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮ. ಮಾತು ನಡವಳಿಕೆ ಬಗ್ಗೆ ನಿಮಗೆ ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಅಥವಾ ನಿಮ್ಮ ರಿಲೇಟಿವ್ ಅವರ ಜೊತೆಗೆ ಕಲಹಗಳು ಬರುವುದು, ಅಥವಾ ಅವರಿಗೂ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅದೇ ರೀತಿ ಇನ್ನು ಕೆಲವರಿಗೆ ಈ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಏನಾದರೂ ನೋಟಿಸು, ಪೆನಾಲ್ಟಿ, ದಂಡನೆಗಳು ಬರ್ಬೋದು. ಅದರ ಹೊರತು 18, 19ರಲ್ಲಿ ನಿಮಗೆ ಆರೋಗ್ಯ ವಿಚಾರ ಪರವಾಗಿಲ್ಲ, ಹಣಕಾಸು ವಿಚಾರ ಪರವಾಗಿಲ್ಲ. ಈ ಒಂದು ನಡವಳಿಕೆ ವಿಚಾರ ಜೊತೆಗೆ ಬಂಧುಗಳ ಜೊತೆಗೆ ರಿಲೇಷನ್ಶಿಪ್ ಅಂದರೆ ನಿಮ್ಮ ಒಂದು ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದೇ ರೀತಿ ಈ ಒಂದು ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ 20, 21 ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ. 20, 21ರಲ್ಲಿ ಕೆಲವೊಬ್ಬರಿಗೆ ಈ ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆಯಿಂದ ನೋಟಿಸ್ಗಳು ಬರ್ಬೋದು. ಅದೇನಾದರೂ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಹಿಂದೆ ನಿಮಗೆ ಯಾವುದೇ ಒಂದು ದಾಖಲೆ ಪತ್ರ ಅಥವಾ ಯಾವುದೇ ರೀತಿಯ ಸರ್ಕಾರದ ಯಾವುದೇ ಒಂದು ಯೋಜನೆಗಳ ಲಾಭ ಇತ್ಯಾದಿಗಳನ್ನು ಪಡೆಯಲಿಕ್ಕೆ ಬರುವಂಥ ಪ್ರಯತ್ನದಲ್ಲಿ ಅದರಲ್ಲಿ ವಿಫಲತೆಗಳಾಗುವಂಥದ್ದು, ಅಥವಾ ಹಿಂದೆ ಬಂದಂಥ ಯಾವುದೇ ನಿಮಗೆ ಕೆಲಸ ವಿಚಾರಗಳಿಗೆ ನೋಟಿಸ್ಗಳು, ಪೆನಾಲ್ಟಿ, ದಂಡನೆಗಳು ಬರ್ಬೋದಾಗಿದೆ. ಹಾಗಾಗಿ 20, 21 ನಿಮಗೆ ಅಷ್ಟೇನು ಉತ್ತಮವಾದ ದಿನಗಳಾಗಿಲ್ಲ. ಆರಂಭದ 18, 19ರಲ್ಲಿ ಸಹ ಮಿಶ್ರ ಫಲ ಬಂತು. 20, 21ರಲ್ಲಿ ಸಹ ಸಮ್ಮಿಶ್ರ ಫಲದ ವ್ಯಕ್ತವಾಗಿರುತ್ತೆ. ಆ ಬಳಿಕ ಬರುವಂಥ ಕೊನೆಯ ದಿನಗಳು ಅಂದರೆ 22, 23, 24 ಗುರುವಾರ, ಶುಕ್ರವಾರ, ಶನಿವಾರ, ಆ 4 ದಿನಗಳು ನಿಮಗೆ 3 ದಿನಗಳು ಉತ್ತಮವೇ. 22, 23, 24ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ಶುಭ ಘಟನೆಗಳು ಜರುವಂಥದ್ದು, ಶುಭ ಕಾರ್ಯಗಳು ಜರುವಂಥದ್ದು, ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ನಿಮ್ಮ ಮಕ್ಕಳಿಗೆ ಯಾರ್ಯಾರು ಈ ತುಲಾರಾಶಿಯವರು ಇರ್ತಾರೆ ಅವರ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಅವರ ವಿದ್ಯೆಯಲ್ಲಿಯೋ, ಅವರ ಸಾಧನೆಯಲ್ಲೋ, ಅಥವಾ ಬೇರೆ ಬೇರೆ ರೀತಿಯ ಅವ್ರು ಮಾಡುವಂಥ ಇನ್ನಿತರವಾದ ಸಾಧನಾ ರಂಗದಲ್ಲಿ ಅವರಿಗೆ ಯಶಸ್ಸು, ಕೀರ್ತಿ, ಲಾಭ, ಬಹುಮಾನಗಳು ಬರುವಂಥದ್ದು. ಜೊತೆಗೆ ಇನ್ನು ಕೆಲವರ ಮಕ್ಕಳಿಗೆ ಕಲ್ಯಾಣ ಕಾರ್ಯ ಅಂದರೆ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ವಿವಾಹ ಆಗುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಫಲಗಳನ್ನು ಈ ಒಂದು 22, 23, 24ರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರ ಪ್ರಯಾಣ ಯೋಗ ಮುಂತಾದ ಹಲವು ಶುಭ ಘಟನೆಗಳು ಈ ಒಂದು ಗುರುವಾರ, ಶುಕ್ರವಾರ, ಶನಿವಾರ 22, 23, 24ರಲ್ಲಿ ತುಲಾರಾಶಿಯವರಿಗೆ ಅನುಭವಕ್ಕೆ ಬರಲಿವೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆ 3 ದಿನಗಳು ಅತ್ಯುತ್ತಮ ಶುಭಫಲಗಳು ದಿನ. 22, 23, 24 ಅತ್ಯಂತ ಶುಭಫಲಗಳು ದಿನಗಳಾಗಿವೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 4, 6, 1, 4, 6 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಈ ತಿಂಗಳು ಪೂರ್ತಿ ಇದೆ. ಅದರಲ್ಲೂ ಈ ವಾರದಲ್ಲಿ ಅತ್ಯುನ್ನತವಾಗಿರುತ್ತೆ. ಹಾಗಾಗಿ ಯಾವುದಾದ್ರೂ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ವಿಚಾರ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಡೋ ವಿಚಾರ ಇತ್ಯಾದಿಗಳಿಗೆ ಈ ವಾರವನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಂಡ್ರೆ ನಿಮ್ಮ ಎಲ್ಲ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸಂಪೂರ್ಣ ಆಗುತ್ತೆ. ಅದೇ ರೀತಿ ಯಾರ್ಯಾರು ರಿಯಲ್ ಎಸ್ಟೇಟ್ ಫೀಲ್ಡು, ಕನ್ಸ್ಟ್ರಕ್ಷನು ಅಥವಾ ಭಿನ್ನಿತರವಾದ ಬೇರೆ ಬೇರೆ ರೀತಿಯ ಈ ಕಟ್ಟಡ ನಿರ್ಮಾಣ ಮುಂತಾದ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ಹಾರ್ಡ್ವೇರ್ ಮರ್ಚೆಂಟ್ಸ್ ಮುಂತಾದವರಿಗೆ ಈ ವಾರದಲ್ಲಿ ಅನೇಕ ಶುಭಫಲಗಳು ಕಂಡು ಬರಲಿವೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಬಳಸುವಂಥ ಆರೆಂಜ್, ಗ್ರೇ ಮತ್ತು ವೈಟ್ ಬಣ್ಣ ಬಳಸಿ ಸಂಖ್ಯೆ 1, 4, 6 ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ವಿಶೇಷವಾಗಿರುವಂಥ ಚಂದ್ರನು ನಿಮಗೆ ಜನ್ಮ ರಾಶಿಯಲ್ಲಿ ಬರುವಂಥದ್ದು ವಿಶೇಷವಾಗಿ ಅನೇಕ ಶುಭಫಲವನ್ನು, ಲಾಭವನ್ನು ಕೊಡುವಂಥದ್ದು, ಅನೇಕ ರೀತಿಯ ಇಷ್ಟಾರ್ಥಗಳು ಕೊಡುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅಲ್ಲಿ ಯಶಸ್ಸಾಗುವಂಥದ್ದು. ತೃತೀಯಸ್ಥ ಚಂದ್ರನು ನಿಮಗೆ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡಲಿದ್ದಾನೆ. ಅನೇಕ ಒಂದು ಕಾರಣಗಳಿಗಾಗಿ ನಿಮಗೆ ಹಿಂದೆಯಿಂದ ಬರಬೇಕಾದ ಪೆಂಡಿಂಗಿದ್ದ ಬಿಲ್ಲುಗಳಾಗಲಿ, ಹಣಗಳಾಗಲಿ ಈಗ ಆಕಸ್ಮಿಕವಾಗಿ ಬೇಗನೆ ದಿಢೀರಾಗಿ ಹಣ ಬಂದು ಕೈ ಸೇರಲಿವೆ. ಅದು ಯಾವುದೇ ನೀವು ತುಂಬ ಆಸೆ ಬಿಟ್ಟಂಥ ಹಣವು ಅದು ನಿಮಗೆ ಈಗ ಮರಳಿ ವಾಪಸ್ ಬರುವಂಥದ್ದಾಗುತ್ತೆ. ಹೂಡಿಕೆ ಮಾಡಿದ ಹಣಕ್ಕೆ ಈಗ ಉತ್ತಮ ಪ್ರತಿಫಲ ಬರುವಂಥದ್ದು. ಈ ರೀತಿ ಅನೇಕ ಶುಭ ಘಟನೆಗಳು ಆಗಲಿವೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನವರು ಉತ್ತಮ ಆಗಿರುತ್ತೆ. 18, 19 ಈ ಭಾನುವಾರ, ಸೋಮವಾರದಂದು.
ಆ ಬೆಳಗ್ಗೆ 20-21 ಮಂಗಳವಾರ ಬುಧವಾರ ಅಷ್ಟೇನು ಉತ್ತಮ ಇಲ್ಲ. ಅಂದು ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ, ಮಾತಿನ ಕಲ ಬರುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಕೆಲವೊಬ್ಬರು ಹೊಸ ಶತ್ರುಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆ, ಯಾರು ನಿಮಗೆ ಬೇರೆ ಬೇರೆ ಕಾರಣಗಳಿಗೆ ಶತ್ರುತ್ವವನ್ನು ಮಾಡುವಂಥದ್ದು. ಅಲ್ಲದೆ ನಿಮಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಆತಂಕ ಹೆಚ್ಚಾಗುತ್ತೆ, ಭಯ ಹೆಚ್ಚಾಗುತ್ತೆ, ಹಣಕಾಸಿನ ಕಷ್ಟಗಳಾಗುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. BP, ಶುಗರು ಅಥವಾ ಜಾಯಿಂಟ್ ಪೇನ್ ಯಾವುದಿದ್ರೂ ಈ ದಿನಗಳಲ್ಲಿ ಸ್ವಲ್ಪ ಅಂಥ ನೋವುಗಳು, ತೊಂದರೆಗಳು ಹೆಚ್ಚಳ ಆಗುವಂಥದ್ದು, ಸುಸ್ತು, ಆಯಾಸ ಹೆಚ್ಚಾಗುತ್ತೆ ಈ ಒಂದು ಕಾಲದಲ್ಲಿ. ಹಾಗಾಗಿ ಅದನ್ನು ಚೆನ್ನಾಗಿ ಗಮನಿಸಿಕೊಳ್ಳಿ. 20-21ರಂದು ಆ ಬಳಿಕ 22-23 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಉತ್ತಮ ಫಲವನ್ನು ಕೊಡ್ಬೋದು. ಹಣಕಾಸಿಗೆ ಬಗ್ಗೆ ಪರವಾಗಿಲ್ಲ. ವೈಯಕ್ತಿಕ ವಿಚಾರವಾಗಿ 22-23 ಎಚ್ಚರವಾಗಿ ಬರಬೇಕಾಗುತ್ತೆ. ಹಣಕಾಸು ಎಲ್ಲ ಉತ್ತಮ ಇದೆ. ವೈಯಕ್ತಿಕ ವಿಚಾರ ಅಂದರೆ ನಿಮ್ಮ ಒಂದು ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯದಲ್ಲಿ ಆ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿಯ ಒಂದು ನಿಯಮಗಳಾಗಲಿ, ಸರ್ಕಾರದ ಯಾವುದೇ ರೀತಿಯ ಒಂದು ಕಾನೂನುಗಳನ್ನು ಭಂಗಿಸುವಂಥ ಕೆಲಸಕ್ಕೆ ಕೈ ಹಾಕಿಬಿಡೋದ್ರಿಂದ ನಿಮಗೆ ಅದರ ಮೇಲೆ ಕಾನೂನು ಕ್ರಮ ಬರ್ಬೋದಾಗಿದೆ 22-23ರಲ್ಲಿ. ಇನ್ನು ಕೊನೆಯ ದಿನ ಶನಿವಾರ 24ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ವಸ್ತುಗಳನ್ನು ವಸ್ತ್ರಾಭರಣ ಕೊಡುವಂಥ ಅವಕಾಶ, ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಉನ್ನತ ಬಡ್ತಿ ಅಥವಾ ಅಧಿಕಾರ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಶನಿವಾರ 24ರಂದು ನಿರೀಕ್ಷೆ ಮಾಡೋದು ವೃಶ್ಚಿಕ ರಾಶಿಯವರು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ 18, 19 ಅತ್ಯುತ್ತಮ ದಿನ, ಜೊತೆಗೆ ವಾರದ ಕೊನೆಯ ದಿನದ 24 ಅತ್ಯುತ್ತಮ ದಿನ. ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ವೃಶ್ಚಿಕ ರಾಶಿಯವರು. ಬಳಸ್ತಕ್ಕಂಥ ಬಣ್ಣ ಹೊರಜತೆ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 3, 7, 1, 3, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ವಿಶೇಷವಾಗಿ ಈ ವಾರ ಪೂರ್ತಿ ನಿಮಗೆ ರವಿಯ ಅನುಗ್ರಹ ಉತ್ತಮ ಇದೆ, ಗುರುವಿನ ಅನುಗ್ರಹ ಉತ್ತಮ ಇದೆ, ಕೇತುವಿನ ಅನುಗ್ರಹ ಉತ್ತಮ ಇರುವ ಕಾರಣ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಮುನ್ನಡೆಗೆ ಪ್ರಯತ್ನ ಮಾಡ್ಬೋದು. ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗದಲ್ಲಿ ಯಶಸ್ಸಿಗೆ ಸಫಲತೆ ಸಿಗುತ್ತೆ. ಅದು ವಿದೇಶಕ್ಕೆ ಹೋಗಬೇಕು, ವಿದೇಶದ ಉದ್ಯೋಗ, ವಿದೇಶದ ವಾಸ, ವಿದೇಶದ ಒಂದು ಶಿಕ್ಷಣ, ಇದಕ್ಕೆಲ್ಲ ಏನು ಪ್ರಯತ್ನ ಮಾಡಬೇಕು ಅಂಥವರಿಗೆ ಈ ವಾರದಲ್ಲಿ ವೃಶ್ಚಿಕ ರಾಶಿಗೆ ಅನೇಕ ಅನುಕೂಲತೆಗಳು ಬರಲಿವೆ. ಜೊತೆಗೆ ಇಷ್ಟು ದಿನ ಮಾಡಿದ ಪ್ರಯತ್ನಕ್ಕೆ ಬರದೇ ಇದ್ದಂಥ ಅವಕಾಶ ಈಗ ದಿಢೀರಾಗಿ ಬರುವಂಥದ್ದೆಲ್ಲ ಇರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಭಾನುವಾರ ಸೋಮವಾರ ಅಷ್ಟೇನು ಉತ್ತಮ ಇಲ್ಲ. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಕಣ್ಣು ನೋವು, ಕಿವಿ ನೋವು, ಗಂಟಲು ನೋವು ಅಥವಾ ಹಲ್ಲು ನೋವು ಇತ್ಯಾದಿ ಈ ಮುಖದ ಭಾಗದ ಅವಯವ ಅಥವಾ ಶಿರೋಭಾಗದ ಅವಯವಗಳಿಗೆ ಏನಾದರೂ ನೋವುಗಳು, ತೊಂದರೆಗಳು ಬರ್ಬೋದಾಗಿದೆ. ಅದೇ ರೀತಿ ನೀವು ಮಾಡುವಂಥ ಯಾವುದೇ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು, ಪ್ರಯಾಣದಲ್ಲಿ, ಸಂಚಾರದಲ್ಲಿ ನಿಮಗೆ ಕಿರಿಕಿರಿಗಳಾಗುವಂಥದ್ದು, ಅಥವಾ ನೀವು ನಂಬಿದ ಜನರು ನಿಮಗೆ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಕೈ ಕೊಡ್ಬೋದು ಅಥವಾ ಮೋಸ ಮಾಡುವಂಥದ್ದು. ಈ ರೀತಿ ಅನೇಕ ನಿಮಗೆ ಅಪ್ರಿಯವಾದ ಘಟನೆಗಳು, ಅಸಹಜವಾದ ಘಟನೆಗಳು 18-19ರಲ್ಲಿ ನಿಮಗೆ ಅನುಭವಕ್ಕೆ ಬರಲಿದೆ ಈ ಧನುರಾಶಿಯವರಿಗೆ. ಆ ಬಳಿಕ 20-21 ನಿಮ್ಮ ಪಾಲಿಗೆ ಉತ್ತಮ ದಿನ. 20-21ರಲ್ಲಿ ತೃತೀಯ ಸ್ಥಾನದ ಚಂದ್ರನು ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ತಂದುಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಈ ಒಂದು ಧನುರಾಶಿಯವರಿಗೆ 20-21 ಆಗಸ್ಟ್ನಲ್ಲಿ ಜರುಗುತ್ತೆ. ಆ ಬಳಿಕ 22-23 ಅಷ್ಟೇನು ಉತ್ತಮ ಇಲ್ಲ. 22-23ರಲ್ಲಿ ಅಲ್ಲಿ ಬಂಧುಗಳ ಜೊತೆ ಕಲಹ, ಮಾತಿನ ಚಕಮಕಿ, ಅಥವಾ ಹಿಂದೆ ನಿಮ್ಮ ಜೊತೆಗೆ ಇದ್ದವರು ಈಗ ನಿಮ್ಮಿಂದ ಬೇರ್ಪಡುತ್ತಾ ದೂರ ಆಗುವಂಥ ಘಟನೆಗಳು, ಮನಸ್ಸಿಗೆ ಆತಂಕ ಅಥವಾ ಬೇಜಾರು ಮಾಡುವಂಥ ಘಟನೆಗಳು ಜರಗಲಿವೆ. ಬಂಧು ಮಿತ್ರರಲ್ಲಿ ಸಹ ನಿಮಗೆ ಮಾತಿನ ಚಕಮಕಿಗಳು ಸಹ ಆಗಲಿವೆ. ಹಾಗಾಗಿ 22-23ರಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕು. ಇನ್ನು ವಾರದ ಕೊನೆ ದಿನ ಶನಿವಾರ ಸಾಮಾನ್ಯ ದಿನ. ಆ ದಿನ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಕಿರಿಯರ ಜೊತೆಗೆ ಸ್ವಲ್ಪ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳಿ. ಕಿರಿಯರಿಂದ ನಿಮಗೆ ಅವಮಾನ ಆಗೋದು ಅಥವಾ ಕಿರಿಯರ ಜೊತೆಗೆ ಜಗಳವಾಗುವುದಾಗ್ಬೋದು, ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವಾರದ ಕೊನೆ ದಿನ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 20-21 ಅತ್ಯಂತ ಶುಭ ದಿನಗಳು, 18-19 ಸ್ವಲ್ಪ ಮಿಶ್ರ ಫಲದ ದಿನಗಳಾಗಿವೆ. ಜೊತೆಗೆ 22-23 ಸಹ ಮಿಶ್ರ ಫಲದ ದಿನ. 24ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಬರತಕ್ಕಂಥ ಉತ್ತಮ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುಸ್ಸು ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ವಾರದ ಉತ್ತಮ ಆರಂಭ. ಭಾನುವಾರ ಸೋಮವಾರ ಎರಡೂ ಅನಿರೀಕ್ಷಿತವಾಗಿ ನಿಮಗೆ ಉತ್ತಮ ಲಾಭಗಳು ಬರಲಿವೆ. ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಅನೇಕ ನಿಮಗೆ ಉತ್ತಮ ದಾಖಲೆಗಳು ಕೈ ಸೇರಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ ರಂಗದಲ್ಲಿ ನಿಮಗೆ ಬಂಧುಗಳ, ಮಿತ್ರರ ಸಹಾಯ ಸಿಗುವಂಥದ್ದು, ಅದು ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯಮವನ್ನು ಈಗ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಸರ್ಕಾರ ಮೂಲ ಅಥವಾ ಇನ್ನಿತರ ಸಾರ್ವಜನಿಕ ಮೂಲಗಳಿಂದ ನಿಮಗೆ ಹೆಚ್ಚಿನ ಹಣಗಳು ಬರುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನವರು ಉತ್ತಮ, ಖರ್ಚುಗಳು ಸ್ವಲ್ಪ ನಿಯಂತ್ರಿತವಾಗಿ ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಸೂಚನೆಗಳು, ಶುಭ ಫಲಗಳು 18-19 ಭಾನುವಾರ ಸೋಮವಾರದಂದು ಕಂಡುಬರುತ್ತೆ ಮಕರ ರಾಶಿಯವರಿಗೆ. ಆ ಬಳಿಕ 20-21 ಅಷ್ಟೇನು ಉತ್ತಮ ಇಲ್ಲ. 20-21ರಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಅನಿರೀಕ್ಷಿತವಾಗಿ ನಿಮಗೆ ಕಷ್ಟ ನಷ್ಟಗಳು ಬರ್ಬೋದು. ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ಹಣಕಾಸು ಅಥವಾ ವಸ್ತು ಒಡೆಗಳು ಸಹ ನಷ್ಟ ಆಗುವಂಥದ್ದು.
ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ 20-21ರಲ್ಲಿ. ಆ ಬಳಿಕ 22-23 ಉತ್ತಮ ದಿನ. 22-23 ತೃತೀಯ ಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ತಂದು ಕೊಡ್ತಾರೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದೆ. ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಇನ್ನು ಯುವಕರು, ಸಾಧಕರು ಅವರಿಗೆ ಅವರು ಕಂಡಂತಹ ಕನಸುಗಳು ನನಸಾಗುವಂಥ ಅವಕಾಶ 22-23ರಲ್ಲಿ ಕಂಡುಬರುತ್ತೆ. ಇನ್ನು ಕೊನೆಯ ದಿನ ಶನಿವಾರ, ವಾರದ ಕೊನೆಯ ದಿನ ಶನಿವಾರ 24ನೇ ತಾರೀಕು ಅಷ್ಟೇನು ಉತ್ತಮ ಇಲ್ಲ. ಈ ದಿನ ಸ್ವಲ್ಪ ಚಿಂತೆ ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನಸ್ಸು ವಿಕ್ಷಿಪ್ತತೆ ಆಗುವಂಥದ್ದು, ನಾನಾ ರೀತಿಯ ಎಡರು ತೊಡರುಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು, ಈ ರೀತಿ ಅನೇಕವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ವಾರದ ಕೊನೆಯ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 18, 19 ಮತ್ತು 22-23 ಭಾನುವಾರ, ಸೋಮವಾರ ಹಾಗೂ ಗುರುವಾರ, ಶುಕ್ರವಾರ ಈ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2, 3, 4, 6, 2, 3, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಅಪರೂಪಕ್ಕೆ ಬರುವಂಥ ಈ ವಾರದ ಒಂದು ಶುಭ ಅವಕಾಶಗಳು ಗುರುವಿನ ಅನುಗ್ರಹ, ಶುಕ್ರ ಅನುಗ್ರಹ ಇರುವಂಥ 4 ದಿನಗಳು 18, 19, 22, 23 ಈ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ ಅಷ್ಟೇನು ಬದಲಾವಣೆಗಳಿಲ್ಲ. 2 ದಿನಗಳಲ್ಲಿ ಸ್ವಲ್ಪ ನಿಮಗೆ ವೈರತ್ವಗಳು, ಶತ್ರುತ್ವಗಳು ಹೆಚ್ಚಾಗುತ್ತೆ. ಇನ್ನು ಅನಾವಶ್ಯಕವಾಗಿ ನಿಮಗೆ ಕೆಲವರಿಗೆ ವಾಗ್ವಾದಗಳಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಆರೋಪಗಳು, ಆಪಾದನೆಗಳು ಮಾಡುವಂಥದ್ದು ಅಥವಾ ನೀವು ಮಾಡಿದೊಂದು ಒಳ್ಳೆಯ ಕೆಲಸಕ್ಕೆ ಕೆಟ್ಟದಾದ ಒಂದು ಲೇಬಲ್ನ ಅಂಟಿಸುವಂಥದ್ದು ಇತ್ಯಾದಿ ನಿಮಗೆ ಅಪ್ರಿಯವಾದ ಘಟನೆಗಳು ಜರಬಹುದು. ಜೊತೆಗೆ ಈ ದಿನಗಳಲ್ಲಿ ಭಾನುವಾರ, ಸೋಮವಾರ ನಿಮಗೆ ಈ ಬೇರೆ ಬೇರೆ ರೀತಿಯ ವೈರತ್ವಗಳು, ಶತ್ರುತ್ವಗಳು ಹೆಚ್ಚಳಾಗುತ್ತವೆ. ನೀವು ಮಾಡಿದಂಥ ಒಳ್ಳೆಯ ದಾರಿಯಲ್ಲಿ ಹೋದರೂ ಅವರು ನಿಮ್ಮನ್ನು ಕೆಟ್ಟ ದಾರಿಯಾಗಿ ನಿಮ್ಮನ್ನು ಬಿಂಬಿಸುವಂಥದ್ದು, ಅವಮಾನ ಮಾಡುವಂಥ ಘಟನೆಗಳು ಜರಬಹುದು. 18, 19 ಈ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಅಷ್ಟು ಉತ್ತಮವಿಲ್ಲ. ಹಣಕಾಸಿನ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗೂ ಅಷ್ಟು ಉತ್ತಮವಿಲ್ಲ ಭಾನುವಾರ ಮತ್ತು ಸೋಮವಾರ. ಆ ಬಳಿಕ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 21 ದಿನ 20-21ನೇ ತಾರೀಕು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು ತಂದುಕೊಳ್ಳಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಶುಭ ಘಟನೆಗಳು ಘಟಿಸುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಮಹತ್ತರವಾದ ಬದಲಾವಣೆ ತರಲಿಕ್ಕೆ ಅವಕಾಶ, ಗುರು ಹಿರಿಯರ ಒಂದು ಮಾರ್ಗದರ್ಶನ ಸಿಗುವಂಥ ಅವಕಾಶ, ದೂರ ಪ್ರಯಾಣ ಅವಕಾಶ, ಈ ರೀತಿ ಅನೇಕ ಶುಭ ಫಲಗಳನ್ನು 20-21ರಲ್ಲಿ ನಿರೀಕ್ಷೆ ಮಾಡುವುದು ಕುಂಭರಾಶಿಯವರು. ಆ ವೇಳೆಗೆ 22-23 ಅಷ್ಟೇನು ಉತ್ತಮವಿಲ್ಲ. 22-23ರಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪರಾಗುವಂಥದ್ದು, ಹಣಕಾಸಿನ ನಿಮಗೆ ತೊಂದರೆ ಆಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಮನೆಯಲ್ಲಿ ಸಹ ನಡವಳಿಕೆ ಬಗ್ಗೆ ಸಂಶಯಾಸ್ಪದ ನಡವಳಿಕೆ ಅಂತ ಅನಿಸ್ಕೊಳ್ಳೋದು, ಈ ರೀತಿ ಅನೇಕ ಕಷ್ಟಕರವಾದ ಫಲಗಳನ್ನು ನೀವು 22-23ರಲ್ಲಿ ಗಮನಿಸಬಹುದಾಗಿದೆ ಈ ಒಂದು ಕುಂಭರಾಶಿಯವರು. ಇನ್ನು ಕೊನೆಯ ದಿನ 24ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ ಶನಿವಾರ 24ರಲ್ಲಿ ಯಶವನ್ನು, ಕೀರ್ತಿಯನ್ನು, ಲಾಭವನ್ನು, ಜಯವನ್ನು ಪಡೆಯಬಹುದಾಗಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಅರಿವು ಉತ್ತಮ. ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥದ್ದು, ವಿದ್ಯಾರ್ಥಿಗಳಿಗೆ ಸಫಲತೆ, ಯುವಕರಿಗೆ ವೃದ್ಧರಿಗೆ ಸಫಲವಾದ ಒಂದು ಉದ್ಯೋಗದ ಅವಕಾಶ ಸಿಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡುವುದು ವಾರದ ಕೊನೆಯ ದಿನ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 20, 21 ಹಾಗೂ 24. ಅದು ಬುಧವಾರ, ಗುರುವಾರ, ಮಂಗಳವಾರ, ಬುಧವಾರ ಹಾಗೂ ನೀವು ಶನಿವಾರದಂದು ಮಂಗಳವಾರ, ಬುಧವಾರ ಮತ್ತು ಶನಿವಾರದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಸಂಖ್ಯೆ 2 ಬಳಸ್ಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಬಳಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಕೇವಲ ಚಂದ್ರನ ಬೆಂಬಲ, ಚಂದ್ರ ಅನುಗ್ರಹ ಯಾವಾಗುತ್ತೋ ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕಾಗುತ್ತೆ ಈ ಒಂದು ಕುಂಭರಾಶಿಯವರು. ಇನ್ನುಳಿದಂತೆ ನಿಮಗೆ ಸಾಡೆಸಾತಿಯ ಪ್ರಭಾವ, ಇನ್ನಿತರ ವಕ್ರೀ ಗ್ರಹಗಳಾದ ಒಂದು ಶನಿ ಮತ್ತು ಬುಧರ ವಕ್ರೀ ಪ್ರಭಾವ, ಇನ್ನು ರಾಹು, ಕೇತುಗಳ ವೈರುಧ್ಯ ಇವೆಲ್ಲವೂ ಸ್ವಲ್ಪ ಅಡೆತಡೆಯಾಗಿ ಕಾಣಬಹುದು. ಹಾಗಾಗಿ ಭಕ್ತಿ ಮಾರ್ಗವನ್ನು, ಧ್ಯಾನ ಮಾರ್ಗವನ್ನು, ಧರ್ಮ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಕುಂಭರಾಶಿಯವರು. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಲಾಭ ಸ್ಥಾನದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ತಂದುಕೊಳ್ಳಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಲಾಭ ವೃದ್ಧಿಯಾಗಲಿದೆ. ಅನೇಕ ಶುಭಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಬದಲಾವಣೆಗಳು ಬರುವಂಥದ್ದು. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ವಿಶೇಷವಾದ ಕೆಲವರಿಗೆ ಕೊಡುಗೆ, ಬಹುಮಾನಗಳು, ಪ್ರೋತ್ಸಾಹದ ಯೋಜನೆಗಳು ಸಿಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮಗೆ ಮುನ್ನಡೆ ಆಗಲಿದೆ ಭಾನುವಾರ, ಸೋಮವಾರ. ಅದೇ ರೀತಿ 17ರಿಂದ ನಿಮಗೆ ಆಗಲೇ ಒಂದು ಸೂರ್ಯನ ಅಪರೂಪದ ಬೆಂಬಲ ವ್ಯಕ್ತ ಆಗಿದೆ. ಅಲ್ಲಿ ಸಿಂಹರಾಶಿಯಿಂದ 6ನೇ ಮನೆ ಅಥವಾ ಷಷ್ಠದಲ್ಲಿ ಬರುವಂಥ ಅಲ್ಲಿ ಸಿಂಹರಾಶಿಗೆ ಬಂದಂಥ ಸೂರ್ಯನು ನಿಮಗೆ ಆರೋಗ್ಯವನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು, ಸ್ಥಾನವನ್ನು ತಂದುಕೊಂಡಿದ್ದಾನೆ. ಅನೇಕ ರೀತಿಯ ಯೋಜನೆಗಳು ನಿಮ್ಮ ಒಂದು ಹಿಂದಿನ ಕನಸಾಗಿತ್ತು ಆ ಕನಸಿನ ಯೋಜನೆಗಳು ಈಗ ಕೈಗೂಡುವಂಥ ಅವಕಾಶ 18, 19ರಲ್ಲಿ ಬರುತ್ತೆ. ಆ ಬಳಿಕ 20, 21 ಅಷ್ಟೇನು ಉತ್ತಮಿಲ್ಲ. 20, 21ರಲ್ಲಿ ಸ್ವಲ್ಪ ಅಶಾಂತಿ ಮಾಡುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಕಾನೂನು ಸಮರಗಳು ಇರುವಂಥದ್ದು, ಜೊತೆಗೆ ನಿಮ್ಮ ಒಂದು ಕೂಡಿಟ್ಟ ಹಣವನ್ನು ಇಂಥ ಒಂದು ಕಾನೂನು ಸಮರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರುವಂಥದ್ದು. ಈ ರೀತಿ ಅನಿರೀಕ್ಷಿತವಾದ ಖರ್ಚುಗಳು, ಅನಿರೀಕ್ಷಿತ ಬೆಳವಣಿಗೆಗಳು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥ ಘಟನೆಗಳು ಜರಬಹುದು.
ಆ ಬಳಿಕ 22-23 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ ಶುಕ್ರವಾರ ಅನೇಕ ಲಾಭಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಕೊಡುಗೆಗಳು ಸಿಗುವಂಥದ್ದು, ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಸಿಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ 22-23ರಲ್ಲಿ. ಇನ್ನು ನೀವು ಮಾಡುವಂಥ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ವೆಚ್ಚದ ಹಣಕಾಸಿನ ಒಂದು ವಿವಾದಗಳು ಇತ್ಯರ್ಥವಾಗಿ ದೊಡ್ಡ ಮೊತ್ತದ ಹಣ ನಿಮಗೆ ಕೈ ಸೇರಲಿದೆ. ಇನ್ನು ವಾರದ ಕೊನೆಯ ದಿನ 24ನೇ ತಾರೀಕು ಸಾಮಾನ್ಯವಾದ ದಿನ ಆಗಿರುತ್ತೆ. 24ರಲ್ಲಿ ನೀವು ಏನಾದರೂ ಹೊಸ ವಿಷಯ, ಹೊಸ ಅನ್ವೇಷಣೆ ಇತ್ಯಾದಿಗಳಿಗೆ ಮಾಡಿದ್ರೆ ಅಲ್ಲಿ ನಿಮಗೆ ಅದಕ್ಕೊಂದು ತಕ್ಕನಾದ ಪ್ರತಿಫಲಗಳು ಸಿಗಲಿವೆ. ಇದೇ ರೀತಿ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆಯ ವಿಚಾರ ಮಾಡೋದಾದರೆ ಅದರಲ್ಲಿ ನಿಮಗೆ ಕೆಲವೊಮ್ಮೆ ಅಡೆತಡೆಗಳು ಬರ್ಬೋದಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ದಿನ ಅಂದರೆ 18-19 ಅತ್ಯಂತ ಶುಭ ದಿನ. ಆ ಬಳಿಕ 22-23 ಶುಭ ದಿನ. 18-19 ಭಾನುವಾರ, ಸೋಮವಾರ, ಅದೇ ರೀತಿ 22-23 ಗುರುವಾರ, ಶುಕ್ರವಾರ ನಿಮಗೆ ಅತ್ಯಂತ ಶುಭ ದಿನ. ವ್ಯಾಪಾರ, ವೃತ್ತಿ, ಉದ್ಯೋಗ, ಆರೋಗ್ಯ, ಯಶಸ್ಸು, ಲಾಭಗಳು ಈ 4 ದಿನಗಳಲ್ಲಿ ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿವೆ. ಅಲ್ಲದೆ ಈ ವಾರದಲ್ಲಿ ಆಗುವಂಥ ರವಿಯ ಪರಿವರ್ತನೆ ಆಗಲಿ ಹೇಳಿದಂತೆ 17ರಿಂದ ನಿಮಗೆ ಸಿಂಹರಾಶಿಯಲ್ಲಿ ಪ್ರವೇಶವಾದಂಥ ರವಿಯು 6ನೇ ಸ್ಥಾನದಲ್ಲಿರುವ ಕಾರಣ ಷಷ್ಠದಲ್ಲಿ ನಿಮಗೆ ಆತನ ಆರೋಗ್ಯವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು, ಸ್ಥಾನಮಾನವನ್ನು ನಿಮಗೆ ಈ ಒಂದು ತಿಂಗಳ ಕಾಲ ಅಂದರೆ ಮುಂದಿನ ಸೆಪ್ಟೆಂಬರ್ಗೆ ಕೊಡಿದ್ದೇನೆ. ಅದೇ ರೀತಿ ಈ ವಾರ ಸಹ ನಿಮಗೆ ರವಿಯ ಅನುಗ್ರಹ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಒಂದು ಅವಕಾಶನ ಸದುಪಯೋಗ ಪಡಿಸಿಕೊಳ್ಳಿ. ಮೀನರಾಶಿಯವರು ಬಳಸ್ತಕ್ಕಂಥ ಒಂದು ಶುಭ ದಿನಾಂಕಗಳು 18, 19, 22, 23 ಈ ಡೇಟ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಸ್ನೋ ಬಣ್ಣ, ಕೃಷ್ಣ ಆರೆಂಜ್ ಅಥವಾ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 9, 1 to 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಆರೆಂಜ್, ಸ್ನೋ, ರೆಡ್ ಸಂಖ್ಯೆ ಕಲರ್ಗಳನ್ನು ಬಳಸ್ಕೊಳ್ಳಿ. ಎಲ್ಲರಿಗೂ ಈ ವಾರವು ಶುಭದಾಯಕವಾಗಲಿ. ಮೀನರಾಶಿಯವರ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ಆಗಸ್ಟ್ ತಿಂಗಳ 18ರಿಂದ ಆಗಸ್ಟ್ 24ರವರೆಗಿನ ಒಂದು ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ, ಮಧ್ಯಮ, ಅಧಮಾದಿ ಫಲಗಳಿಂದ ವಿಚಲಿತರಾಗಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಳ್ಳಿ. ತಮಗೆಲ್ಲರಿಗೂ ಭಗವದ್ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಯಶಸ್ಸು, ಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ವಾಹಿನಿಗೆ ಮುಂದೆ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸದ್ಮಂಗಲಾನಿ ಭವಂತು.